ಮಕ್ಕಳಿಗೂ ಕೃಷ್ಣ ಮಂತ್ರ, ಗಂಡು ಮಕ್ಕಳಿಗೂ ಕೃಷ್ಣ ಮಂತ್ರ. ಯಾಕೆಂದ್ರೆ ನಮ್ಗೆ ಇಹದಲ್ಲಿಯೂ ಸುಖ ಆಗಬೇಕು, ಪರದಲ್ಲಿಯೂ ಸುಖ ಆಗಬೇಕು. ಏನು ಪ್ರಮೇಯ, ಅದ್ಭುತವಾದ ಪ್ರಮೇಯ. ಅದು ಭಾಗವಾಗಿ ಉಗಾಭೋಗವಾಗಿ ವ್ಯಾಸರಾಜರ ವದನಾಮೃತದಿಂದ ಹೊರಗೆ ಬರುತ್ತದೆ ನೋಡಿ. ಅದಕ್ಕೆ ಅಜಾಮಿಳ ಮಾಡಿದಂತ ಪ್ರಾರ್ಥನೆ ಇದೆಯಲ್ಲ ಭಾಗವತದಲ್ಲಿ, ಸಾಂಕೇತ್ಯಂ ಪಾರಿಹಾಸ್ಯಂ ವ ಸ್ತೋಭಂ ಹೇಲನ ಮೇವವ ವೈಕುಂಠ ನಾಮಗ್ರಹಣಂ ವಿಶೇಷ ಗಹರಂ ವಿದುಹು. ಇದು ಅಜಾಮಿಳ ಮಾಡಿದಂತ ಪ್ರಾರ್ಥನೆ. ಅದಕ್ಕೆ ಸಾಂಕೇತ್ಯಂ ಪಾರಿಹಾಸ್ಯಂ ವ, ನೀನು ಭಗವಂತನನ್ನು ಯಾವುದೋ ಒಂದು ರೂಪದಲ್ಲಿ ಸ್ಮರಣೆ ಮಾಡ್ತೀರಯ್ಯ, ಯಾವುದೋ ಒಂದು ಸಂಕೇತದ ರೂಪದಲ್ಲಿ ಆಗಿಯೋ ಹಾಸ್ಯ ಮಾಡುವ ರೂಪದಲ್ಲಾಗಿಯೋ ಆದ್ರೂ ಪರವಾಗಿಲ್ಲ. ಬಾಯಲ್ಲಿ ಯಾವಾಗಲೂ ಕೂಡ ರಾಮ ಕೃಷ್ಣ ನಾರಾಯಣ ಗೋವಿಂದ ವಿಠಲ ವೆಂಕಟೇಶ್ವರ ಪಾಂಡುರಂಗ ಮುಕುಂದ ಮುರಾರೆ ಮುರಮರ್ಧನ ಅಂತ ಧ್ಯಾನ ಮಾಡುತ್ತೀರು. ಸ್ತೋಭಂ ಹೇಲನಮೇವವ, ಇನ್ನೊಬ್ಬರನ್ನ ಹಾಸ್ಯ ಮಾಡುವಾಗಾದರೂ ಇನ್ನೊಬ್ಬರನ್ನ ಬೈಯುವಾಗಾದರೂ ಯಾವ ಕಾರಣಕ್ಕೂ ಕೂಡ ಭಗವಂತನ ನಾಮಸ್ಮರಣೆ ಮಾಡ್ತಿರು. ವೈಕುಂಠ ನಾಮಗ್ರಹಣಂ ಅಶೇಷಾಗಹರಂ ವಿದು, ಅದರಿಂದಲೇ ಎಷ್ಟೋ ಪಾಪಗಳು ಹೋಗಿಬಿಡ್ತವೆ ಅಂತ. ಏನೇನು ಮಹಾವಿಷ್ಣು ಆಡದಂಗೆ ಗಂಟಿದ್ದೀರಿ ಆಚಾರ್ಯ, ಏನೇ ನೀವು ಸಾಗರ ಶಯನ ನಾರಾಯಣನ ವೇದವ್ಯಾಸ ದೇವರ ಅಂತ ಬೈದ್ರು. ಅದು ಯದ್ಯಪಿ ಬೈದದ್ದು ವೇದವ್ಯಾಸ ದೇವರ ಸ್ಮರಣೆ ಮಾಡಿದ್ರಿಂದ ಪಾಪ ಹೋಗ್ತದೆ ಅಂತ. ಹಂಗೆ ಬೈಬೇಕು ಅಂತ ಅರ್ಥ ಅಲ್ಲ ಹೇಳುವುದು. ಬೈಯುವಾಗ ಅದು ಕೂಡ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಬೈರಿ ಅಂತ. ಇದನ್ನು ಹಾಗೆ ಕನ್ನಡೀಕರಿಸಿಬಿಟ್ರು ಅವರು. ಸಾಂಕೇತ್ಯಂ ಪಾರಿಹಾಸ್ಯಂ ವ ಭಾಗವತ, ಸಂಕೇತವಾಗಲಿ ಪರಿಹಾಸವಾಗಲಿ ಅಣಕದಿಂದಾಗಲಿ ದಂಬದಿಂದಾಗಲಿ ಎದ್ದಾಗಲಿ ಮತ್ತೆ ಬಿದ್ದಾಗಲಿ ತಾಕಿದಾಗ ಮತ್ತಾವಾಗಲಾಗಲಿ ನಮೋ ನಮೋ ಶ್ರೀಕೃಷ್ಣ ಎಂಬ ಘೋಷ, ಮುಕುತಿ ಕನ್ನಿಕೆಯ ಮದುವೆಯ ವಾದ್ಯ ಘೋಷ. ನಮ್ಮನ್ನು ಭಗವಂತ ಮದುವೆ ಮಾಡಿಸ್ತಾನಂತೆ. ನಮಗೆ ರುಕ್ಮಿಣೀಶ್ ವಿಜಯದಲ್ಲಿ ಆ ಅಕ್ರೂರ ಕೇಳಿದಂತ ಪ್ರಾರ್ಥನೆ ನೋಡಿದ್ದೀವಲ್ಲ, ನಾವು ದೇವರಿಗೆ ಮದುವೆ ಮಾಡಿಸುವ ಸ್ವಾಮಿ ಅಂತ ಕೇಳಬೇಕಂತ. ಇದು ಸನ್ಯಾಸಿಗಳು ಕೇಳಬಹುದು. ಏನು ಅಂದ್ರೆ ಮುಕ್ತಿ ಕನ್ನಿಕೆಯ ಮದುವೆಯ ವಾದ್ಯಘೋಷ. ನಮ್ಗೆ ಮುಕ್ತಿ ಎನ್ನುವ ಕನ್ನಿಕೆ ಜೊತೆಯಲ್ಲಿ ಮದುವೆ ಮಾಡಿಸಯ್ಯ, ಅವರು ಮುಕ್ತಿ ಎನ್ನುವ ಪುರುಷನೊಂದಿಗೆ ನಮ್ಮದು ಮದುವೆ ಮಾಡಿಸಯ್ಯ ಅಂತ, ಅದು ವಾದ್ಯದ ಘೋಷ ಅಂತ ಕರೀತಾರೆ ನೋಡಿ. ಅದಕ್ಕೆ ಗರುಡ ಪುರಾಣದಲ್ಲಿ ತರವಹ ಕಿಮ್ನ ಜೀವಂತಿ ವಸ್ತ್ರಾಗಿಂ ಕಿಮ್ನ ಶ್ವಸಂತ್ಯುತ ನ ಕಾದಂತಿ ನ ಮೇಹಂತಿ ಗ್ರಾಮ ಪಶುವೋಪರೆ. ಮನುಷ್ಯ ಯಾವುದರಲ್ಲಿ ದೊಡ್ಡವ ಹೇಳುತ್ತೆ ಅಂದ್ರೆ ಶುಕಾಚಾರ್ಯ ಹೇಳಿದ ಮಾತು. ಮನುಷ್ಯ ಬಹಳ ಕಾಲ ಬದುಕಿರ್ತಾನೆ ಎನ್ನುವುದಕ್ಕೆ ಮನುಷ್ಯ ದೊಡ್ಡವಾದ್ರೆ ತರವಹ ಕಿಮ್ನ ಜೀವಂತಿ. ವೃಕ್ಷಗಳು ಬದುಕಿದಷ್ಟು ಕಾಲ ನಾವು ಬದುಕಲಿಕ್ಕಾಗಲ್ಲ, ಅವೆಲ್ಲ ಸಾವಿರಾರು ವರ್ಷ ಬದುಕ್ತವೆ, ವೃಕ್ಷಗಳು ಬದುಕಲ್ವಾ. ಭಸ್ತ್ರ ಕಿಮ್ನ ಶ್ವಸಂತ್ಯುತ, ಉಸಿರಾಡುತ್ತಾನೆ ಎನ್ನುವುದಕ್ಕೆ ಅವ ದೊಡ್ಡವನಾದ್ರೆ ಆ ಕಮ್ಮಾರನ್ನ ತಿದಿ ಉಸಿರಾಡುತ್ತದೆ ಭಸ್ತ್ರ, ಉಸಿರಾಡುವುದರಿಂದ ಅವ ದೊಡ್ಡವನಾಗುವುದಿಲ್ಲ. ನಮ್ಮ ಉಸಿರಿಗೆ ಬೆಲೆಯೇ ಇಲ್ಲ. ಅದು ಉಸಿರಾಡಿದ್ರೆ ಬಂಗಾರವನ್ನು ಕರಗಿಸಿ ಬಿಡುತ್ತದೆ ಅದು ಗಾಳಿಯಲ್ಲಿ, ಅಷ್ಟು ಅಲ್ವಾ. ನಖಾದಂತಿ ನೆಮೋಹಂತಿ ನಮೇಹಂತಿ, ಚೆನ್ನಾಗಿ ಊಟ ಮಾಡುತ್ತಾನೆ ಎನ್ನುವುದಕ್ಕೆ ದೊಡ್ಡವ ಅಂದ್ರೆ ಪ್ರಾಣಿಗಳು ಊಟ ಮಾಡೋದಷ್ಟು ನಾವು ಊಟ ಮಾಡ್ಲಿಕ್ಕಾಗಲ್ಲ. ನಮೇಹಂತಿ, ಹೆಚ್ಚು ತಾನು ತಿರುಗಾಡುತ್ತಾನೆ ಅಂದ್ರೆ ಪ್ರಾಣಿಗಳು, ನಾಯಿ ತಿರುಗದಂಗೆ ತಿರುಗ್ತಾನೆ ಆಚಾರ್ಯ ಅಂತ ಇಡಿಯಂ. ಅದು ನಾಯಿ ಓಡಾಡಿದಷ್ಟು ಯಾರು ಓಡಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಅದಕ್ಕೆ ಕಿಂ ಗ್ರಾಮ ಪಶುವೋಪರೆ, ನಮಗೂ ಗ್ರಾಮ ಪಶುವಿಗಳಿಗೂ ಏನು ವ್ಯತ್ಯಾಸ, ಹಿಂಗೆ ಬದುಕಿ ಬಿಟ್ರೆ ಅಂತ ಇದೆ. ಅದನ್ನು ನೋಡಿ ಕನಕ ಇವರು ನಮ್ಮ ವ್ಯಾಸರಾಜರು ಖಂಡೀಕರಿಸ್ತಾರೆ. ನೀರಿಲ್ಲದ ಬಾವಿ, ಗುರುವಿಲ್ಲದ ಮಠವು, ನೆರಳಿಲ್ಲದ ಮರ, ಫಲವಿಲ್ಲದ ಲತೆ, ದನವಿಲ್ಲದ ದಾತ, ದಯವಿಲ್ಲದ ನಾಥ, ಮನಸ್ಸಿಲ್ಲದ ಶಕುತಿ, ಭಯವಿಲ್ಲದ ಭಕುತಿ, ನರಹರಿ ಮುಕುಂದ ಶ್ರೀಕೃಷ್ಣನ ನೆನೆಯದ ಮಾನವ ಇದ್ದು ಫಲವೇನು ಇಲ್ಲದಿದ್ದು ಫಲವೇನು. ಬಹಳ ಅದ್ಭುತವಾದ ಕನ್ನಡ, ಪರಮಾದ್ಭುತವಾದ ಕನ್ನಡ ನೋಡಿ ಎಷ್ಟು ಚೆನ್ನಾಗಿದೆ. ನೀರಿಲ್ಲದ ಬಾವಿ, ಪ್ರಯೋಜನ ಏನು? ಬಾವಿ ಇರಬೇಕಾದದ್ದೇ ನೀರಿರ್ಲಿಕ್ಕೆ. ಇವತ್ತು ನೀರಿಲ್ಲದೆ ಇದ್ದ ಬಾವಿ ಇದ್ದು ಪ್ರಯೋಜನ ಏನು? ಗುರುವಿಲ್ಲದ ಮಠವು, ಮಠ ಇದೆ ಆಚಾರ್ಯ, ಗುರು ಇಲ್ಲ. ಮಠ ಚೆನ್ನಾಗಿದೆ, ಗುರುಗಳಿಲ್ಲ ಅಂದ್ರೆ ಪ್ರಯೋಜನ ಏನು ಅಲ್ವಾ. ನೆರಳಿಲ್ಲದ ಮರ, ಮರ ಇದೆ, ಮುಗಿಸ್ಬೇಕೇ. ಮರವಿಲ್ಲದ, ನೆರಳಿಲ್ಲದ ಮರ ಇದೆ, ನೆರಳಿಲ್ಲ. ಅವ್ರು ಹೇಳ್ತಾರಲ್ಲ ಜಾಲಿಯ ಮರದಂತೆ ದುರ್ಜನರು ಅಂತ. ಅಲ್ಲಿ ಏನು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಪುರಂದರದಾಸರ ಮಾತು ಅದು. ಇದು ವ್ಯಾಸರಾಜರ ಮಾತಿನಿಂದಲೇ ಸ್ಫೂರ್ತಿ ಪಡೆದ ಮಾತು. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣಿಲ್ಲ, ಕುಸುಮ ವಾಸನೆ ಇಲ್ಲ ಅಲ್ವಾ, ಯಾವುದೂ ಇಲ್ಲ. ಅಂದ್ರೆ ರಸದಲ್ಲಿ ಸ್ವಾದವು ವಿಷದಂತೆ ತೋರುತ್ತಿಪ್ಪ. ಅದಕ್ಕೆ ದುರ್ಜನರು ಏನು ಅಂದ್ರೆ ಜಾಲಿಯ ಮರದಂತೆ. ಅದಕ್ಕೆ ಇಲ್ಲಿ ನೆರಳಿಲ್ಲದ ಮರ, ಫಲವಿಲ್ಲದ ಲತೆ, ಬಳ್ಳಿ ಇದೆ, ಅದಕ್ಕೆ ಫಲವೇ ಬಿಡ್ಲಿಲ್ಲ ಅಂದ್ರೆ ಬಳ್ಳಿ ಕಟ್ಕೊಂಡೇ ಏನು ಪ್ರಯೋಜನ? ಹೂವಾರು ಬಿಡಬೇಕು, ಇಲ್ಲ ಹಣ್ಣಾರು ಬಿಡಬೇಕಲ್ಲ. ಧನವಿಲ್ಲದ ದಾತ, ಒಳ್ಳೆ ದುಡ್ಡಿದೆ, ಒಬ್ಬರಿಗೊಂದು ಪೈಸಾ ಕೊಡಲ್ಲ, ಪ್ರಯೋಜನ ಏನು ಅಲ್ವಾ. ಅದಕ್ಕೆ ಭಯವಿಲ್ಲದ, ದಯವಿಲ್ಲದ ನಾಥ,
ನಮಗೆ ಒಳ್ಳೆ ಇವನು ಒಬ್ಬ ಒಡೆಯ ಇದ್ದಾನೆ, ಅವನಿಗೆ 5 ಪೈಸಾ ದಯೆ ಇಲ್ಲ, ಅವನನ್ನು ಕಟ್ಕೊಂಡೇನು ಮಾಡೋದು? ಮನಸ್ಸಿಲ್ಲದ ಶಕುತಿ, ಶಕ್ತಿ ಇದೆ ನನ್ನ ಕೈಯಲ್ಲಿ, ಆದ್ರೆ ಮಾಡುವ ಮನಸ್ಸೇ ಇಲ್ಲ, ಪ್ರಯೋಜನ ಏನು? ಅವನಿಗೆಲ್ಲ ಶಕ್ತಿಯೂ ಇದೆ, ಆದ್ರೆ ಏನು ಮಾಡ್ಲಿಕ್ಕೂ ಮನಸ್ಸಿಲ್ಲ, ಪ್ರಯೋಜನ ಇಲ್ಲ. ಭಯವಿಲ್ಲದ ಭಕ್ತಿ, ನಾನು ಅವತ್ತು ಹೇಳಿದೆ, ಭಕ್ತಿಗೆ ಭಯ ಇರಲೇಬೇಕು, ಇಲ್ಲ ಅಂದ್ರೆ ಭಕ್ತಿ ಫಲ ಕೊಡುವುದಿಲ್ಲ. ಹಾಗೆ ಭಯವಿಲ್ಲದ ಭಕುತಿ, ನರಹರಿ ಮುಕುಂದ ಶ್ರೀಕೃಷ್ಣನ ನೆನೆಯದಿಹ ಮಾನವ, ಇದ್ದರೇನು ಇಲ್ಲದಿದ್ದರೇನು. ಅವ್ರು ಇದ್ರೂ ಅಷ್ಟೇ ಇಲ್ಲದಿದ್ರು ಅಷ್ಟೇ ಅಂತ ಹೇಳ್ತಾರೆ. ಸ್ವರ್ಗಾದ್ಯಶ್ಚ ಗುಣಾಃ ಸರ್ವೇ ದೋಷಾ ಸರ್ವೇ ತಥೈವಚ ಆತ್ಮನಃ ಕರ್ತೃಕಾ ಭ್ರಾಂತ್ಯ ಜಾಯಂತೆ ನಾತ್ರ ಸಂಶಯ. ಆಚಾರ್ಯರ ಮಾತು ಅವರ ವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿದರು, ಸ್ವರ್ಗವಾಗಲಿ ನರಕವಾಗಲಿ, ಪುಣ್ಯವಾಗಲಿ ಪಾಪವಾಗಲಿ, ಎಲ್ಲ ಗುಣಗಳು ಕೂಡ ನಾನೇ ಮಾಡಿದೆ ಎನ್ನುವ ಭ್ರಾಂತಿಯಿಂದ ಆಗ್ತದೆ. ಆಚಾರ್ಯರ ಮಾತು ಅದು ಸ್ವರ್ಗದಲ್ಲಾಗಲಿ ನರಕದಲ್ಲಾಗಲಿ. ಪುಣ್ಯ ಪಾಪಗಳು ಹೇಗೆ ಘಟಿಸ್ತವೆ ಅಂದ್ರೆ, ಮಾಡುವಂತ ಕೆಲಸ ಇದು ನನ್ನಿಂದಾಯಿತು ಅನ್ನೋದು ಬಂದುಬಿಟ್ರೆ ಸಾಕಂತೆ ಪಾಪ ಪುಣ್ಯಕ್ಕೆ ಭಾಜನರಾಗಿ ಬಿಡ್ತೇವೆ. ಅದಕ್ಕೆ ದೊಡ್ಡವರು ಪಾಪ ಪುಣ್ಯಕ್ಕೆ ಭಾಜನರಾಗುವುದಿಲ್ಲ. ಯಾಕೆಂದ್ರೆ ನಾಹಂಕರ್ತ ಹರಿಕರ್ತ ಅಂತಾರವರು. ಇದು ನಾನು ಮಾಡಿದ್ದಲ್ಲ, ಭಗವಂತ ಮಾಡಿಸಿದ್ದು ಅನ್ನುವಂಥ ಭಾವ ಇರ್ತದಾದ್ದರಿಂದ ಅವರು ಪುಣ್ಯಕ್ಕೂ ಭಾಗಿಗಳಾಗುವುದಿಲ್ಲ, ಪಾಪಕ್ಕೂ ಭಾಗಿಗಳಾಗುವುದಿಲ್ಲ. ಅವರು ಮಾಡಿದ್ದಲ್ಲ, ಅದು ಅಪರೋಕ್ಷ ಜ್ಞಾನಿಗಳು. ಅವರು ಎಲ್ಲವನ್ನ ಭಗವಂತನಲ್ಲಿ ಅರ್ಪಿಸಿರ್ತಾರಾದ್ರಿಂದ ಯದ್ಯಪಿ ಅವರು ಪಾಪ ಮಾಡಿದಂತೆ ಕಂಡ್ರು ಅದರ ಫಲವನ್ನ ದೈತ್ಯರಿಗೆ ಕೊಡ್ತಾನೆ, ಪುಣ್ಯ ಮಾಡಿದಂಥದ್ದನ್ನು ಕಂಡ್ರು ಪುಣ್ಯವನ್ನ ಭಕ್ತರಿಗೆ ಕೊಡ್ತಾನೆ, ಅವರು ನಿರ್ಲಿಪ್ತರಾಗಿರ್ತಾರೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಆತ್ಮನ ಕರ್ತೃತ ಭ್ರಾಂತ್ಯ, ನಮಗೆ ನಾವೇ ಕರ್ತೃಗಳು ಅನ್ನುವ ಭ್ರಾಂತಿ ಇದೆಯಲ್ಲ, ಜಾಯಂತೆ ನಾತ್ರ ಸಂಶಯ, ಇದು ಮನುಷ್ಯನ ಅವನತಿಗೆ ಕಾರಣವಾಗ್ತದೆ. ಆದ್ದರಿಂದ ಅಹಂಕಾರ ಬಿಡಬೇಕು ಅಂತ ಅರ್ಥ. ನಾನೇ ಒಡೆಯ ಅಂದ್ರೆ ಏನು? ನಾನೇ ಕರ್ತ ಅಂದ್ರೆ ಅಹಂಕಾರ ಅಂತ ಅರ್ಥ. ಅಹಂಕಾರವನ್ನು ಎಂದೂ ಮನುಷ್ಯ ಬಿಡುವುದಿಲ್ಲ. ಎಲ್ಲಿವರೆಗೆ ಅಹಂಕಾರವನ್ನು ಅವ ಬಿಡುವುದಿಲ್ಲ ಅಲ್ಲಿಯವರೆಗೆ ಅವನು ಉದ್ಧತನಾಗುವುದಿಲ್ಲ ಅಂತ. ನೋಡಿ, ಇದು ಆಚಾರ್ಯರ ಮಾತಲ್ಲ. ಇದನ್ನು ಅವರು ಕನ್ನಡೀಕರಿಸಿದ್ರು ವ್ಯಾಸರಾಜರು. ಯಾರು ಹಾಡ್ತಿರೋ ನೋಡ್ಕೊಳ್ರಿ. ಬಿಗಿಯದಿರು ಎಲೆ ಮಾನವ, ಗರ್ವವ್ಯಾತಕು ನಿನಗೆ ಪಾಮಾರ ಮನುಜ, ಪುರಂದರದಾಸರ ಕೀರ್ತನೆಗೆ ಸ್ಫೂರ್ತಿ ಕೊಟ್ಟ ಪದ. ದಿಗಿ ಎನ್ನುತ್ತಾ ನೀನೇಕೆ ಗರ್ವ. ಏನ್ ಅದ್ಭುತ ಅವ್ರ ಪದ ನೋಡ್ರಿ. ದಿಗಿ ಎನ್ನುತ್ತಾ ನಿನಗೇಕೆ ಗರ್ವ, ಯಾಕೋ ನಿನಗೆ ಗರ್ವ ಯಾಕೋ? ಬಿಗಿಯದಿರು ಎಲೆ ಮಾನವ. ಅದಕ್ಕೆ ಒಂದೊಂದೇ ಉದಾಹರಣೆ ಕೊಡ್ತಾರೆ. ನಮಗೆ ಗರ್ವ ಹೋಗಬೇಕಾದ್ರೆ ಹೇಗೆ ಅದನ್ನು ಅನುಸಂಧಾನ ಮಾಡಬೇಕು? ಸುಮ್ಮನೆ ಅಹಂಕಾರ ಹೋಗುವುದಿಲ್ಲ. ನೀವು ಅಹಂಕಾರ ಪಡಬೇಡಿ ಅಂದ್ರೆ ಅಹಂಕಾರ ಬಂದು ಬಿಡುತ್ತದೆ ಅಲ್ವಾ? ಅವನ್ ಜಗನ್ನಾಥ ಪಂಡಿತ ಹೇಳಿದ್ನಲ್ಲ, ಎಲ್ಲ ಕವಿಗಳಿಗೂ ಅಹಂಕಾರ ಇರ್ತದೆ, ನಾನೇ ದೊಡ್ಡ ಕವಿ ಎನ್ನುವ ಅಹಂಕಾರ ಎಲ್ಲರಿಗೂ ಇರ್ತದೆ, ನನಗೆ ಆ ಅಹಂಕಾರವೇ ಇಲ್ಲ ಅಂದ. ಅದು ಒಂದು ದೊಡ್ಡ ಅಹಂಕಾರವೇ ಅಲ್ವಾ? ನನಗೆ ಅಹಂಕಾರ ಇಲ್ಲ ಅಂದ. ಹಂಗಾಗಬಾರದಂತೆ. ವಿರಕ್ತಿಯಲ್ಲಿ ಕುಮಾರನೇ, ಒಂದೊಂದೇ ಉದಾಹರಣೆ. ವಿರಕ್ತಿಯಲ್ಲಿ ಕುಮಾರನೇ, ಸನಕ ಸನಂದ ಸನತ್ ಕುಮಾರ ಸನತ್ ಸುಜಾತ. ವಿರಕ್ತಿಯಲ್ಲಿ ಅವರೇ, ವಿವೇಕದಲ್ಲಿ ವಸಿಷ್ಠನೇ, ಶೂರತನದಲ್ಲಿ ಶಂತನು ತನೆಯನೇ ಭೀಷ್ಮಾಚಾರ್ಯರೇ, ಸ್ವರದಲ್ಲಿ ತುಂಬುರನೇ, ಗೀತದಲ್ಲಿ ನಾರದನೇ, ಪರಾಶರನೇ ನೀವು ಉಗ್ರತಪದಲ್ಲಿ. ಪರಾಶರರು ತಪಸ್ಸು ಮಾಡಿದ್ದಕ್ಕೆ ಭಗವಂತ ಒಲಿದು ಒಂದು ವೇದವ್ಯಾಸ ದೇವರಾಗಿ ಅವತಾರ ಮಾಡಿದ. ಚಲುವಿನಲ್ಲಿ ರಾಮನೆಂತ ಚಲುವನೇ ಅಮ್ಮಯ್ಯ, ಪುರಂದರದಾಸರ ಕೀರ್ತನೆ. ರಾಮ ಚಲುವ. ಸತ್ಯದಿ ಹರಿಶ್ಚಂದ್ರನೇ, ಛಲದಲ್ಲಿ ಋಷಿ ವಿಶ್ವಾಮಿತ್ರನೇನೋ, ಬಲದಲ್ಲಿ ವಾಲಿಯೇ, ಹಲಧರನೇ ಹಿರಣ್ಯಕನೇ, ಪಿಲ್ಲು ವಿದ್ಯೆಯಲ್ಲಿ ಪರಶುರಾಮನೇ ನೀನು. ತ್ಯಾಗದಲ್ಲಿ ಕರ್ಣನೇ, ಭೋಗದಲ್ಲಿ ಚತುರ್ಮುಖನೇ, ಅವರಿಗಿರುವಷ್ಟು ಭೋಗ ಯಾರಿಗಿದೆ? ಯೋಗದಲ್ಲಿ ಶುಕಸನಕ ಜನಕನೇನು ನೀನು. ಭಾಗ್ಯದಲ್ಲಿ ಬಲಿಚಕ್ರವರ್ತಿಯೇ, ದಶಶಿರನೇ, ದೀರ್ಘದಲ್ಲಿ ಮೇರುವೆ, ಮಂದಾರವೇ ನೀನು. ಅಥವಾ ಎತ್ತರ. ಭಕ್ತಿಯಲ್ಲಿ ಭರತನೇ, ಭಾವದಲ್ಲಿ ಲಕ್ಷ್ಮಣನೇ, ಯುಕ್ತಿಯಲ್ಲಿ ನೀನು ಇಂದುಸುತನೇನು. ಇಂದುಸುತ ಅಂತಂದ್ರೆ ಬುಧ ಅಂತ ಅರ್ಥ, ಚಂದ್ರನ ಮಗ ಬುಧ. ಯುಕ್ತಿ, ಬುಧನಲ್ಲಿ ಇರುವಷ್ಟು ಯುಕ್ತಿ ಅಂತ. ಶಕ್ತಿಯಲ್ಲಿ ಕಾಲನಿಗಿರುವಷ್ಟು ಶಕ್ತಿ. ಭುಕುತಿಯಲ್ಲಿ ಅಗಸ್ತ್ಯನೇ, ಊಟ ಮಾಡುವುದ್ರಲ್ಲಿ ಅಗಸ್ತ್ಯನೇ. ಯಾಕಂದ್ರೆ ಅವ್ರು ಸಮುದ್ರವನ್ನೇ ಕುಡಿದವರು ಅಗಸ್ತ್ಯರು. ಯಾರೇನೇ ಕುಡಿದ್ರು ಸಮುದ್ರ ಕುಡಿಲಿಕ್ಕಾಗಲ್ಲ. ಏನಂದ್ರೆ 1-2 ಲೋಟ ಕಾಫಿ ಎಕ್ಸ್ಟ್ರಾ ಕುಡಿಬಹುದಷ್ಟೇ, ಚೆನ್ನಾಗಿದೆ ಅಂತ ನಿಮ್ಮ ಮನೆಯಲ್ಲಿ. ಅದು ಬಿಟ್ರೆ ಯಾರು ಪ್ರಪಂಚದಲ್ಲಿ ಸಮುದ್ರ ಎಲ್ಲ ಕುಡಿಯೋಕ್ಕಾಗಲ್ಲ. ಅದಕ್ಕೆ ಭುಕುತಿಯಲ್ಲಿ ಅಗಸ್ತ್ಯನೇ, ಮುಕುತಿ ಪಡೆವಲ್ಲಿ ಕಟ್ವಾಂಗರಾಯನೇನು ನೀನು. ಒಂದು ಅರ್ಧಾಧಿಕ ಮುಹೂರ್ತದಲ್ಲಿ ಮೋಕ್ಷಕ್ಕೆ ಹೋಗಿಬಿಟ್ಟ ಪುಣ್ಯಾತ್ಮ ಕಟ್ವಾಂಗ ಋಷಿ ರಾಜ ಅಲ್ವಾ? ಕಟ್ವಾಂಗ ರಾಜ ಬರೀ ಒಂದರ್ಧಾಧಿಕ ಮುಹೂರ್ತ, 1.5 ಮುಹೂರ್ತದಲ್ಲಿ ಅವ ಮೋಕ್ಷಕ್ಕೆ ಹೋಗಿಬಿಟ್ಟ. ನಾವು ಹಂಗೆ ಹೋಗ್ಲಿಕ್ಕಾಗ್ತದ? ಶಾಪದಲ್ಲಿ ಬ್ರಹ್ಮನೇ, ಬ್ರಹ್ಮದೇವರ ಶಾಪ ಅನ್ನೋದು ಬಹಳ ಪ್ರಸಿದ್ಧ. ತಾಪದಲ್ಲಿ ಸೂರ್ಯ, ಕೋಪದಲ್ಲಿ ಮಹೇಶನೇನು ನೀನು, ರುದ್ರದೇವರ ಕೋಪ ಅದು. ತಪದಲ್ಲಿ ಹನುಮನೇ, ಇವತ್ತಿಗೂ ನಮೋ ನಮೋ ರಾಮ ನಮೋ ನಮಸ್ತೆ, ನಮೋ ನಮೋ ನಾಥ ನಮೋ ನಮಸ್ತೆ. ವ್ರತದಲ್ಲಿ ರುಕ್ಮಾಂಗದನೇ, ಮಗನನ್ನೇ ಬಲಿ ಕೊಟ್ಬಿಟ್ನಲ್ಲಪ್ಪ ರುಕ್ಮಾಂಗದ, ಏಕಾದಶಿ ವ್ರತಕ್ಕೋಸ್ಕರ. ಕೃಪೆಯಲ್ಲಿ ಶ್ರೀಕೃಷ್ಣದೇವನೇ ನೀನು.
ಕೃಪೆಯಲ್ಲಿ ಶ್ರೀಕೃಷ್ಣದೇವನೇ, ಕೃಷ್ಣನಿಗಿರುವಷ್ಟು ಕೃಪೆ ಪ್ರಪಂಚದಲ್ಲಿ ಯಾರಿಗಿದೆ ಅಂತ ಇದನ್ನ ತಿಳಿಸಿಕೊಡ್ತಾರೆ. ಮನಸ್ಸಿನ ಬಗ್ಗೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ಯಾಕೆ ನಮ್ಮ ಮನಸ್ಸು ನನ್ನ ಹಿಡಿತಕ್ಕೆ ಬರುವುದಿಲ್ಲ ಅಂದ್ರೆ, ವಿಷಯಸ್ಯ ಚ ಸಂಪರ್ಕಾತ್ ಶಾಶ್ವತಸ್ಯ ಚ ಸಂಶಯಾತ್ ಮನಸಾ ಚ ಅನ್ಯದಾಕಾಂಕ್ಷಾತ್ ಪರಂನ ಪ್ರತಿಪದ್ಯತೆ. ಇದೊಂದು ಮಾತು ಹೇಳಿದರು. ವಿಷಯಸ್ಯ ಚ ಸಂಪರ್ಕಾತ್ ವಿಷಯಗಳ ಸಂಪರ್ಕದಲ್ಲೇ ನಮ್ಮ ಮನಸ್ಸಿರ್ತದೆ ಯಾವಾಗಲೂ ಕೂಡ, ವಿಷಯ ಬಿಟ್ಟು ಇರುವುದಿಲ್ಲ. ಒಂದು. ಎರಡನೆಯದು ಶಾಶ್ವತಸ್ಯ ಚ ಸಂಶಯಾತ್, ಮನಸ್ಸಿನಲ್ಲಿ ಶಾಶ್ವತವಾದ ಸಂಶಯಗಳು ಮನೆ ಮಾಡಿಕೊಂಡಿವೆ. ಮನಸಾಚ ಅನ್ಯದಾಕಾಂಕ್ಷಾತ್. ಪ್ರಾಯ ನಮ್ಮ ಅಡಿಗರಿಗೆ ಈ ಮಾತು ಸ್ಫೂರ್ತಿ ಕೊಟ್ಟಿರಬಹುದು. ಅವರು ಉಡುಪಿನವರು ಅಡಿಗರು, ಗೋಪಾಲಕೃಷ್ಣ ಅಡಿಗರು. ಇರುವುದೆಲ್ಲವ ಬಿಟ್ಟು ಇರದೆರದರೊಡೆಗೆ ತುಡಿಯುವುದೇ ಜೀವನ. ಅದು ಆಚಾರ್ಯರ ಮಾತು, ಬಹಳ ಜನಕ್ಕೆ ಗೊತ್ತಿಲ್ಲ. ಅದೇನು ಮನಸಾಶ್ಚ ಅನ್ಯದಾಕಾಂಕ್ಷಾತ್ ಅಂತಾರೆ ಆಚಾರ್ಯರು. ಮನಸಾಶ್ಚ ಏನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಲ್ವಂತೆ ಮನುಷ್ಯ. ಇರುವುದೆಲ್ಲವ ಬಿಟ್ಟು ಇರದಿರದರೆಡೆಗೆ ತುಡಿಯುವುದೇ ಜೀವನ. ಮನಸಾಶ್ಚ ಅನ್ಯದಾಕಾಂಕ್ಷಾತ್. ನಮಗಿರುವುದನ್ನ ಬಿಟ್ಟು ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಮನಸ್ಸು. ಅದಕ್ಕೆ ಪರಂನ ಪ್ರತಿಪಾದ್ಯತೆ. ಇನ್ನು ಹೆಂಗೆ ನಮಗೆ ಉದ್ಧಾರವಾಗ್ತದೆ, ನಮ್ಮ ಮನಸ್ಸು ಬುದ್ಧಿ ಎಲ್ಲ ಹತೋಟಿಗೆ ಹೆಂಗೆ ಬರ್ತದೆ ಅಂತ ಆಚಾರ್ಯರು. ಅದಕ್ಕೆ ವಿಷಯಸ್ಯ ಚ ಸಂಪರ್ಕಾತ್, ಮನಸ್ಸನ್ನ ವಿಷಯದ ಸುಖಗಳಿಂದ ದೂರ ತನ್ನಿ. ಸಂಶಯಗಳು ಏನಿದೆ ಮನಸ್ಸಿನಲ್ಲಿ ಅದನ್ನ ಪೂರ್ತಿಯಾಗಿ ನಿವಾರಣೆ ಮಾಡಿಕೊಳ್ಳ್ರಿ. ಮೂರನೆಯದು ಅನ್ಯದಾಕಾಂಕ್ಷಾತ, ಇನ್ನೊಂದರ ಬಗ್ಗೆ ಆಕಾಂಕ್ಷೆ ಪಡದಂತೆ ಇರುವುದರಲ್ಲಿ ತೃಪ್ತಿ ಪಡುವುದನ್ನ ಅಭ್ಯಾಸ ಮಾಡ್ರಿ. ಆಗ ಮಾತ್ರ ಮನಸ್ಸು ಹಿಡಿತಕ್ಕೆ ಬರ್ತದೆ, ಇಲ್ಲ ಅಂದ್ರೆ ಹಿಡಿತಕ್ಕೆ ಬರಲ್ಲ. ಈ ಮಾತಿಗೆ ಇದು ಅನುವ್ಯಾಖ್ಯಾನ. ಇದೇ ಮಾತಿಗೆ ಟೀಕಾಕೃತ್ಪಾದರು ಅರ್ಥ ಬರೀತಾರೆ ಪ್ರಮೇಯ ದೀಪಿಕಾದಲ್ಲಿ. ಅನಾದ ವಿಷಯ ಮನಸಾ ಅವಾಸಿತ ಅಂತಃಕರಣಾಹ ನ ಸಹಸಾ ಜ್ಞಾನಂ ಸಾಧನೆ ಕರ್ಮಣಿ ಪ್ರವರ್ತಯತುಂ ಶಕ್ಯಂತೆ. ಅನಾದಿ ವಿಷಯ ವಾಸನ ಅವಸಿತ ಅಂತಃಕರಣಾಯ. ಅನಾದಿ ವಿಷಯದ, ಇವತ್ತು ವಿಷಯ ಅಂದ್ರಲ್ಲ ಆಚಾರ್ಯರು, ಅದು ಒಂದೆರಡು ಜನ್ಮದ್ದಲ್ಲ. ಅಲ್ಲಿ ಹೇಳಿದ್ರೆ ಏನ್ ಹೇಳಿದ್ರು ನೋಡ್ರಿ, ಅಲ್ಲಿ ವಿಷಯಸ್ಯ ಚ ಸಂಪರ್ಕಾತ್ ಅಂತ ಆಚಾರ್ಯರು ಹೇಳಿದ್ದಾರೆ. ಅದನ್ನು ಬಿಡಿಸ್ತಾರೆ ಟೀಕಾಕೃತ್ಪಾದರು. ಒಂದೆರಡು ಜನ್ಮದ ವಿಷಯ ಅಲ್ಲ, ವಿಷಯಸ್ಯ ಅನಾದಿ ವಿಷಯ ವಾಸನ. ಅನಾದಿ ಕಾಲದ ಜನ್ಮದಿಂದ ವಿಷಯಗಳು ನಮ್ಮ ತಲೆಯಲ್ಲಿ ಕೂತಿವೆ ಅಲ್ವಾ. ಆಮೇಲೆ ಅವಸ್ಥಿತ ಅಂತಃಕರಣ, ಇದು ಅಂತಃಕರಣವನ್ನು ಹಾಳು ಮಾಡಿದೆ. ವಿಷಯಗಳೇ ಸಂಶಯವಾಗಿ ಪರಿವರ್ತಿತವಾಗಿದೆ. ನ ಸಹಸಾ ಜ್ಞಾನ ಸಾಧನೆ ಕರ್ಮಾಣಿ. ಅಂತಃಕರಣವನ್ನ ಶುದ್ಧಿ ಮಾಡಿಕೊಳ್ಳದೆ, ಒಳಗಿದ್ದ ಕಲ್ಮಶಗಳು ಹೊರಗೆ ಹೋಗದೆ ಅಲ್ವಾ, ಪ್ರವರ್ತಯಂತು ನ ಶಕ್ಯಂತೆ ಕರ್ಮಾಣಿ. ನಮಗೆ ಜ್ಞಾನ ಅನ್ನುವುದು ಸರಿಯಾಗಿ ಒಳಗಡೆ ಹಿಡಿಯುವುದಿಲ್ಲ, ಭಕ್ತಿ ಬರುವುದಿಲ್ಲ ಅಂತ ಇದನ್ನ ಆಚಾರ್ಯರು ಹೇಳಿದ ಮಾತು, ಟೀಕಾಕೃತ್ಪಾದರು ಹೇಳಿದ ಮಾತು, ವ್ಯಾಸರಾಜರು ಹೇಳ್ತಾರೆ ನೋಡ್ರಿ. ತುಂಬಾ ಅದ್ಭುತ. ಎನ್ನ ಮನ ಕಂಡ ಕಡೆಗೆ ತಿರುಗುತ್ತಿದೆ. ದಯವಿಟ್ಟು ಒಳ್ಳೆ ಹಾಡು, ಭಜನೆ ಮಾಡೋರು ದಯವಿಟ್ಟು ಈ ಹಾಡನ್ನು ಹಾಡ್ರಿ. ಎನ್ನ ಮನ ಕಂಡ ಕಡೆಗೆ ಎರಗುತ್ತಿದೆ, ನಿನ್ನಲ್ಲಿ ನಿಲ್ಲಿಸಿ ಕಾಯೋ ಕೃಷ್ಣ. ಅದ್ಭುತವಾದ ಹಾಡು. ಭಗವಂತನನ್ನೇ ಕೇಳೋದು ನೋಡಿ. ಇದೇ ಮಾತು ಕನಕದಾಸರಿಗೆ ಸ್ಫೂರ್ತಿ ಕೊಡ್ತು. ಮನವೆನ್ನ ಮಾತು ಕೇಳೋದು ಕಾಣೋ ಗೋವಿಂದ, ಮನವ ಗೆಲ್ಲುವ ಶಕ್ತಿ ನನಗಿಲ್ಲ ಗೋವಿಂದ. ಇದೇ ಮಾತು ಅವರು ಹೇಳ್ತಾರೆ. ಮನಸ್ಸನ್ನ ಗೆಲ್ಲುವ ಶಕ್ತಿ ನನಗಿಲ್ಲ, ಮತ್ತೆ ಯಾರ ಮನಸ್ಸನ್ನ ಗೆಲ್ಲಬೇಕು ಅಂದ್ರೆ ನೀನೇ ಗೆಲ್ಲಿಸ್ಬೇಕು ಅಂತ. ಇದೇ ಮಾತೆ. ಎನ್ನ ಮನ ಕಂಡ ಕಡೆಗೆ ಎರಗುತ್ತಿದೆ. ನನ್ನ ಮನಸ್ಸು ಕಂಡ ಕಡೆಗೆ ಎರಗುತ್ತಿದೆಯೋ ನಿನ್ನಲ್ಲಿ ನಿಲ್ಲಿಸೋ ಕೃಷ್ಣ. ಕಂಡಗೆ ಎರಗದಂತೆ ನಿನ್ನಲ್ಲಿ ನಿಲ್ಲಿಸು ಅಂತ ನೋಡಿ. ಇಲ್ಲಿ ಒಂದೊಂದೇ ಹೇಳ್ಕೊಂಡು ಹೋಗ್ತಾರೆ. ಕಂಡ ಕಡೆಗೆ ಮನಸ್ಸು ಎರಗಿದ್ರೆ ಏನಾಗ್ತದೆ? ಚಕ್ಷುಹು ಇಂದ್ರಿಯಗಳಿಂದ ಚದುರೆಯರ ಈಕ್ಷಿಸಿ ನೊಂದೆನಯ್ಯ. ಕಣ್ಣಿನಿಂದ ಚದುರೆಯರ ಈಕ್ಷಿಸಿ, ಪರಸ್ತ್ರೀಯರನ್ನ, ಪರಪುರುಷರನ್ನ. ಅದು ಪರಸ್ತ್ರೀ ಅಂದ್ರೆ ನಾವು ಹಣ ಅಂತ ನೋಡಿದ್ದೇವೆ. ಪರ ಅಂದ್ರೆ ಭಗವಂತ, ಸ್ತ್ರೀ ಅಂದ್ರೆ ಅವನಿಗೆ ಸಂಬಂಧಪಟ್ಟಂತ ಹೆಣ್ಣು ಲಕ್ಷ್ಮೀದೇವಿ. ಕಣ್ಣಿನಿಂದ ನೋಡುವುದು ಎರಡೇ ಅಲ್ಲ, ಹೊನ್ನು ಹೆಣ್ಣು ಮಣ್ಣು. ಅದನ್ನು ನೋಡಿ ನೊಂದೆನಯ್ಯ. ಯಾಕೆಂದ್ರೆ ತೃಪ್ತಿ ಆಗುವುದಿಲ್ಲ. ಒಬ್ಬರು ಚೆಂದಾಗಿರೋರು ಕಾದ್ರೆ ಅವ್ರಿಗಿನ್ನ ಚೆನ್ನಾಗಿರೋರು ಇನ್ನೊಬ್ರು ಇರ್ತಾರೆ, ಅವ್ರಿಗಿನ್ನ ಚೆನ್ನಾಗಿರೋರು ಇನ್ನೊಬ್ರು ಇರ್ತಾರೆ. ಭಗವಂತನೊಬ್ಬನೇ ಅತ್ಯಂತ ಸುಂದರನಾದವ. ಮಿಕ್ಕವರೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ಚೆನ್ನಾಗಿರೋರು ಇದ್ದೇ ಇರ್ತಾರೆ, ಇನ್ನವರು ಯಾರು ಇಲ್ಲ. ಕೆಲವು ರೂಪಗಳು ನಾವು ನೋಡ್ಲಿಕ್ಕೆ ಆಗುವುದಿಲ್ಲ, ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತಲೇ ಕೆಲವು ರೂಪಗಳನ್ನ ದೇವರು ತೋರಿಸಲ್ಲ. ಶಾಸ್ತ್ರಬದ್ಧವಾದ ಸೌಂದರ್ಯ, ಆದ್ರಿಂದ ಅಲ್ಲಿ ತೃಪ್ತಿ ಇಲ್ಲ. ಮಣ್ಣು, ಒಂದು ಫಲವತ್ತಾದ ಭೂಮಿ, ಇನ್ನೊಂದು ಫಲವತ್ತಾದ ಭೂಮಿ, ಮತ್ತೊಂದು ಫಲವತ್ತಾದ ಭೂಮಿ ಇರ್ತದೆ. ಅದೇ ಹೆಣ್ಣು ಗಂಡು ಒಬ್ಬೊಬ್ರಿಗೂ ಒಂದೊಂದು ರೀತಿ ಇರ್ತದೆ. ಹೊಣ್ಣು ಶಾಸ್ತ್ರದ ಲಕ್ಷ ಇದ್ರೆ ಕೋಟಿ, ಕೋಟಿ ಇದ್ರೆ 10 ಕೋಟಿ, 10 ಕೋಟಿ ಇದ್ರೆ ಶತಕೋಟಿ. ಆದ್ರಿಂದ ನೊಂದೆನಯ್ಯ, ಇದು ನನಗೆ ಸುಖ ಕೊಡಲಿಲ್ಲ. ಶಿಕ್ಷಕನು ನೀನೆ ನನಗೆ ಸಿರಿಯ ರಸ ಬಹುತಿಯಲ್ಲಿಟ್ಟು ಕಾಯೋ. ಭಕ್ತಿಯಲ್ಲಿ ಮಾತ್ರ ಸುಖ ಇದೆ, ಈ ಯಾವುದರಲ್ಲೂ ಸುಖ ಇಲ್ಲ. ಚಕ್ಷುವಿನಿಂದ ನೋಡುವ ವಸ್ತುಗಳಲ್ಲಿ ಸುಖ ಇಲ್ಲ ಅಂತ ನೀನು ಸಿರಿಯ ರಸ,
ಲಕ್ಷ್ಮೀದೇವಿಯ ಒಡೆಯ ನೀನು, ಆದ್ರಿಂದ ನೀನು ಕಾಯಿ ಅಂತ. ಶ್ರೋತ್ರೇಂದ್ರಿಯಗಳಿಂದ ಸತ್ತದ ದುರ್ವಾತೆಗಳ ಕೇಳಿ ನೊಂದೆ. ಕಿವಿಯಿಂದ ಬರೀ ಕೆಟ್ಟ ಪದಗಳನ್ನು ಕೇಳಿ 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 ನೊಂದೆ. ಒಳ್ಳೆ ಪದಗಳೇ ಬಾಯಲ್ಲಿ ಬರಲಿಲ್ಲ. ಅದಕ್ಕೆ ದುರ್ವಾರ್ತೆಗಳ ಕೇಳಿ ಕೆಟ್ಟೆ. ಕರ್ತೃ ಎನಗೆ ನಿನ್ನಯ ಕಥೆಗಳನ್ನು ಅರ್ಥಿಯಿಂದ ತಿಳಿಸಿ ಕಾಯೋ. ನಿನ್ನ ಕಥೆಗಳೇ ಕಿವಿ ಮೇಲೆ ಬೀಳುವಂತೆ ಮಾಡು ಪ್ರಭು, ಕೆಟ್ಟ ಕಥೆಗಳನ್ನು ಕೇಳಿ ಕಿವಿ ಮೇಲೆ ಬೀಳುವಂತೆ ಮಾಡಬೇಡ, ಅದು ಬೀಳಿಸುವವ ನೀನೆ. ನೋಡಿ, ನಮ್ಮ ಜಯೇಶ ವಿಠಲರಿಗೆ ಈ ಮಾತುಗಳು ಸ್ಫೂರ್ತಿ ಕೊಡ್ತು. ಒಂದು ವ್ಯಾಸರಾಜರ ಮಾತು ಎಷ್ಟು ಜನ ಹರಿದಾಸರಿಗೆ ಸ್ಫೂರ್ತಿ ಕೊಡ್ತಾರೆ. ಅವ್ರು ಏನ್ ಕೇಳಿದ್ದು ನೋಡಿ, ಶಿಕ್ಷಕನು ನೀನೆ ಎನಗೆ ಸಿರಿಯರಸ ಭಕ್ತಿಯೋಳಿಟ್ಟು ಕಾಯು. ನನ್ನ ಕಣ್ಣಿಗೆ ಒಳ್ಳೆ ಪದಾರ್ಥಗಳನ್ನೇ ತೋರಿಸಿ ಭಕ್ತಿ ಉಂಟು ಮಾಡು, ಕಿವಿಗಳಿಗೆ ಒಳ್ಳೆ ಪದಾರ್ಥಗಳನ್ನೇ ಕೇಳಿಸಿ ಒಳ್ಳೆ ಕಥೆಗಳನ್ನು ಕೇಳಿಸಿ ಭಕ್ತಿ ಉಂಟು ಮಾಡು. ಇದನ್ನ ನೋಡಿಸೋ ತವ ಮೂರ್ತಿ, ಕೇಳಿಸೋ ನಿನ್ನ ಕಥೆ, ನೋಡಿಸೋ ತವ ಮೂರ್ತಿ, ಬಾಳಿಸೋ ಮನ ನಿನ್ನ ಧ್ಯಾನದಲ್ಲಿ, ಕುಡಿಸೆನಗೆ ಹರಿ ನಿನ್ನ ನಾಮರಸವ. ಇದು ನೋಡಿ ಅವರಿಗೆ ಸ್ಫೂರ್ತಿ ಕೊಟ್ಟಿತ್ತು. ಗ್ರಾಣೇಂದ್ರಿಯಗಳು ದುರ್ಗಂಧವ ಆಗ್ರಾಣಿಸಿ ನೊಂದೆನಯ್ಯ. ಮೂಗು ಬರೀ ಕೆಟ್ಟ ವಾಸನೆಗಳನ್ನೇ ನೋಡಿ ನೋಡಿ ನೊಂದಿದೆ. ಪ್ರಾಣೇಶ ನಿನಗರ್ಪಿತ ಪರಿಮಳವ ಮಾಡದೆ ಇತ್ತು ಕಾಯಯ್ಯ. ದೇವರಿಗರ್ಪಿತವಾದಂತಹ ನಿರ್ಮಾಲ್ಯವನ್ನು ಕೊಟ್ಟು ಕಾಣಯ್ಯ, ನೀನೇ ಕೊಡಬೇಕದನ್ನ. ರಸನೇಂದ್ರಿಯಗಳಿಂದ ಷಡ್ರಸಗಳನ್ನು ಹಸಿದು ನಾ ಸವಿದೆನೋ. ನಾಲಿಗೆಗೆ ಷಡ್ರಸಗಳನ್ನು ತಿನ್ನಿಸಿ 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 ನಾಲಿಗೆ ದಾಸಾಗಿ ಬಿಟ್ಟೆ ಸ್ವಾಮಿ. ಬಿಸಜಾಕ್ಷನೆ ನಿನ್ನಯ್ಯ ಪ್ರಸಾದವ ಆಸ್ವಾದನೆ ಎನಗೆ ಕೊಡಯ್ಯ. ನಿನ್ನ ಪ್ರಸಾದಗಳನ್ನೇ ತಿನ್ನಬೇಕು ಅನ್ನುವ ಬುದ್ಧಿ ಕೊಡಯ್ಯ. ತ್ವಗಿಂದ್ರಿಯಗಳಲ್ಲಿ ತ್ವಚೇಂದ್ರಿಯಗಳಿಂದ ತಾಮಸರ ಸೋಕಿನ ಕೆಟ್ಟೆನಯ್ಯ. ಅಯೋಗ್ಯರ ಸಂಸರ್ಗವನ್ನು ಮಾಡಿ ಸಂಪರ್ಕವನ್ನು ಮಾಡಿ ಕೆಟ್ಟೆ. ಕಾಕು ಮಾಡದೆ ಎನ್ನನು ಸಿರಿಕೃಷ್ಣ ಸಾಕಾರನಾಗಿ ಸಲಹೋ. ನಾನು ಏನಾದರೂ ಸ್ಪರ್ಶ ಮಾಡಬೇಕಾದ್ರೆ ಭಗವಂತನಿಗೆ ಅರ್ಪಿತವಾದ ವಸ್ತುಗಳನ್ನು ಸ್ಪರ್ಶ ಮಾಡಬೇಕು ಅನ್ನುವ ಬುದ್ಧಿ ನನಗೆ ಉಂಟಾಗುವಂತೆ ಮಾಡುವಂತೆ. ಏನು ಅಪೂರ್ವವಾದ ಪ್ರಾರ್ಥನೆ, ಅಮೋಘವಾದ ಪ್ರಾರ್ಥನೆ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿದ, ಪ್ರಮೇಯ ದೀಪಿಕಾದಲ್ಲಿ ಟೀಕಾಕೃತ್ಪಾದರು ಹೇಳಿದಂತ ಪ್ರಮೇಯಗಳು ಅವರ ಕಥೆಯಲ್ಲಿ ಬರ್ತವೆ. ನೋಡಿ, ಅಲ್ಲಿ ಗರುಡು ಪುರಾಣದಲ್ಲಿ ಜೀರ್ಯಂತಿ ಜಿರ್ಯತೆ ಕೇಶಾಹ ದಂತಾ ಜಿರ್ಯಂತಿ ಜಿರ್ಯತಃ ಧನಾಶ ಜೀವಿತಾಶ ಚ ಜೀರ್ಯೋಪಿನ ಜೀರ್ಯತಃ. ವಯಸ್ಸಾಗ್ತಾ ಆಗ್ತಾ ಮನುಷ್ಯನಿಗೆ ಕೂದಲು ಬೆಳ್ಳಗಾಗ್ತವೆ, ಹಲ್ಲುಗಳು ಉದುರುತ್ತೆ, ಎಲ್ಲವೂ ಹಣ್ಣಾಗತ್ತೆ. ಆದರೆ ಎರಡು ಹಣ್ಣಾಗುವುದಿಲ್ವಂತೆ. ಯಾವುದು ಅಂದ್ರೆ, ನಾನು ಬದುಕಬೇಕು ಅನ್ನುವ ಆಸೆ ಹೋಗುವುದಿಲ್ಲ, ನನಗೆ ಹಣ ಬೇಕು ಅನ್ನುವ ಆಸೆ ಹೋಗುವುದಿಲ್ಲ. ನಾನು ಹೇಳಿದ್ದೇನೆ, 92 ವರ್ಷದವರನ್ನು ನೋಡಿದ್ದೆ. ನೆನ್ನೆಯೂ ಸಿಕ್ಕಿದ್ರು ಅವರು. ಸ್ವಿಮ್ಮಿಂಗ್ ಪೂಲ್ ರಾಯರ ಮಠದಲ್ಲಿ ಉಪನ್ಯಾಸ ನಡೀತಿದೆ. ಅವ್ರು ನೆನ್ನೆಯೂ ಸಿಕ್ಕಿದ್ರು. ಆಚಾರ್ಯ ಇನ್ನಾದ್ರೂ ನಿಲ್ಲಿಸಿದ್ದೀರೋ ಟ್ಯೂಷನ್ ಮಾಡೋದಿಲ್ವೋ ಅಂತ ಕೇಳಿದೆ. ಇನ್ನು 2 ವರ್ಷ ಆದ್ಮೇಲೆ ನಿಲ್ಲಿಸ್ತೀನಿ ಆಚಾರ್ಯ ಅಂದ್ರು. 92 ಅವ್ರಿಗೆ 2 ವರ್ಷದ ಹಿಂದೆ ಹೇಳಿದ್ದು. ಏನಿದೆ 90 ಆಯ್ತು 92 ಆಯ್ತು ಅಂತೀರಿ ಆಚಾರ್ಯ, ಇನ್ನೂ ಯಾಕೆ ನೀವು ಟ್ಯೂಷನ್ಗಳು ಮಾಡ್ಕೊಂಡು ಒದ್ದಾಡ್ತಿದ್ದೀರಿ ಗೆಸ್ಟ್ ಲೆಕ್ಚರರ್ ಆಗಿ ಅಂದ್ರೆ, ಮುಂದೆ ಚೆನ್ನಾಗಿರ್ಬೋದಲ್ಲ ಆಚಾರ್ಯ ಅವರು. ಮುಂದೆ ಯಾವಾಗ 92 ಆಗಿದೆ, ಇನ್ನು ಮುಂದೆ ಯಾವಾಗ ಮುಂದೆ? ಸರಿ, ಅಷ್ಟಾದ್ರೂ ಕೂಡ ಈಗ ನೆನ್ನೆ ಸಿಕ್ಕಿದ್ರು, ಈಗ ನಿಲ್ಸಿದ್ದೀರಾ ಅಂತ ಕೇಳಿದ್ರೆ, ಇನ್ನು 2 ವರ್ಷ ಆಚಾರ್ಯ ನಿಲ್ಸಿಬಿಡ್ತೇನೆ ಅಂತಾರೆ ಅವರು. ಅದಕ್ಕೆ ಹಂಗೆಲ್ಲ ಅಷ್ಟು ಸುಲಭವಾಗಿ ಹಣದ ಆಸೆ ಹೋಗುವುದಿಲ್ಲ. ಇದನ್ನ ನೋಡಿ ಕನ್ನಡೀಕರಿಸ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಕನ್ನಡೀಕರಿಸ್ತಾರೆ. ದೇಹ ಜೀರ್ಣವಾಯಿತು, ಕೇಳಿದ್ದೀರ ಉಗಭೋಗ. ದೇಹ ಜೀರ್ಣವಾಯಿತು, ದನದಾಹ ಜೀರ್ಣವಾಗದೋ ಕೃಷ್ಣ. ಅಯ್ಯ, ಕಣ್ಣು ಕಿವಿ ಮಂದಾದವು, ಹೆಣ್ಣು ಮಣ್ಣಿನಾಸೆ ಮಂದಾಗದು. ಕಾಲು ಕೈ ಜವಗುಂದಿದವು, ಭೋಗಲಲಾಸೆ ಜವಗುಂದವು. ಜರೆ ರೋಗಗಳಿಂದ ನೆರೆಹೊರೆ ಹೇಸಿತೋ, ಈ ಶರೀರಕ್ಕೆ ಹೇಸಿಗೆ ಬರಲಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮಂದಣಗತಿ ದಾರಿ ತೋರದೋ ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದ ಎನ್ನ ಕುಂದು ನಿನ್ನದಲ್ಲವೇ. ಅವ್ರು ಹೇಳೋದು ನೋಡ್ರಿ, ಅನಾದಿಯಿಂದ ನಿನ್ನವನೆನಿಸಿದ ಎನ್ನ ಕುಂದು ನಿನ್ನದಲ್ಲವೇ ಅಲ್ವಾ. ನಾನು ನಿನಗೆ ಮಗ, ನೀನು ನನಗೆ ತಂದೆ ಅಲ್ವಾ ಸ್ವಾಮಿ. ಅನಾದಿ ಕಾಲದಿಂದಲೂ ನೀನೇ ತಂದೆ ನಾನೇ ಮಗ ಅಂದಮೇಲೆ ನಾನು ಮಾಡಿದ್ದಕ್ಕೆಲ್ಲ ಜವಾಬ್ದಾರಿ ನೀನೇ ತಾನೇ ಅಂತಾರವರು. ಇನ್ನಾದರೂ ದಯದಿಂದೆನ್ನ ನೋಡಿ ಮನ್ನಿಸಬೇಕಯ್ಯ ಸಿರಿಕೃಷ್ಣ. ಯಥಾವತ್ತಾದ ಅನುವಾದ ಅಲ್ವಾ. ಅದಕ್ಕೆ ನೋಡ್ರಿ, ಟೀಕಾಕೃತ್ಪಾದರ ಸುಧಾ ಗ್ರಂಥದ ಒಂದು ಪ್ರಮೇಯ ಇದೆ. ಯಾವುದದು? ಯಹ ಸಾಂಸಾರಿಕ ವಿವಿಧ ದುಃಖ ಜಿಹಾಸುಹು ಪರಮಾನಂದ ಚ ಪ್ರೇಪ್ಸಕೆ. ಅವ್ರು ಹೇಳಿದ್ರು ಯಹ, ನೋಡಿ ಅವತ್ತು ಹೇಳಿದ್ದೇನೆ, ಸಂಸಾರದಲ್ಲಿ ಭಗವಂತ ಕಷ್ಟ ಕೊಡುವುದು ಯಾಕೆ? ವಿವಿಧ ಸಾಂಸಾರಿಕ ದುಃಖ ದರ್ಶನೇನೈವ ಸತು ವಿರಕ್ತ ಮಾಯಾವಾದ ಖಂಡನದಲ್ಲಿ ಟೀಕಾಕೃತ್ಪಾದರ ಮಾತು. ಭಗವಂತ ಯಾಕೆ ಸಂಸಾರದಲ್ಲಿ ಕಷ್ಟ ಕೊಡುತ್ತಾನೆ ಅಂದ್ರೆ, ವೈರಾಗ್ಯ ಬರಲಿ ಅಂತ ಕಷ್ಟ ಕೊಡ್ತಾನಂತೆ ಸ್ವಾಮಿ. ದೇವರನ್ನ ಹೇಗೆ ಪ್ರೀತಿಸಬೇಕು ಅಂತ ನಮ್ಮನ್ನ
ನಮ್ಮನ್ನ ಟ್ರೈನಿಂಗ್ ಮಾಡುವಂತ ಟ್ರೈನಿಂಗ್ ಸೆಂಟರ್ ಸಂಸಾರ. ಟೀಕಾಕೃತ್ಪಾದರ ಮಾತದು. ಅದಕ್ಕೆ ಯಹ ಸಾಂಸಾರಿಕ ವಿವಿಧ ದುಃಖ ಜಿಹಾಸು ಪರಮಾನಂದ ಚ ಪ್ರೇಪ್ಸಕೇ ತತ್ಸಾಧನಂ ಜಿಜ್ಞಾಸತೆ ತಂಪ್ರತಿ ಪರಮೇಶ್ವರ ಏವ ಪ್ರಸನ್ನ ಪರಮ ಇಷ್ಟ ಸಾಧನತೆಯ ಉಪದಿಶ್ಯತಿ ಅಂತ ಇದು. ಅದಕ್ಕೆ ಭಗವಂತ ಕಷ್ಟಗಳನ್ನು ಕೊಟ್ಟು ನಷ್ಟಗಳನ್ನು ಕೊಟ್ಟು ಏನು ಸಾಧನೆ ಮಾಡಬೇಕು ಅಂತ ಅವನಿಗೆ ಮಾಡಿಸಬೇಕು ಅಂತ ಅವನ ಚಿತ್ತದಲ್ಲಿರ್ತದೋ ಆ ಸಾಧನೆ ಮಾಡಿಸ್ತಾನೆ ಸ್ವಾಮಿ. ಅದಕ್ಕೆ ಸಂಸಾರದಲ್ಲಿ ಕಷ್ಟಗಳು ಬರ್ತವೆ. ಬಂದಾಗ ಬೇಜಾರು ಮಾಡಿಕೊಳ್ಳಬೇಡ್ರಿ. ಯಾಕಯ್ಯ ಕಷ್ಟ ಬಂತು ಅಂತ ದೇವರನ್ನ ಬೈಲಿಕ್ಕೆ ಹೋಗಬೇಡ್ರಿ. ಸಂಸಾರದಲ್ಲಿ ಕಷ್ಟ ಬಂದಾಗ ಭಗವಂತ ಕಾಪಾಡು ಅಂತ ಪ್ರಾರ್ಥನೆಯನ್ನು ಮಾಡ್ರಿ. ಯಾಕಂದ್ರೆ ನಾವು ರುಜು ದೇವತೆಗಳಲ್ಲ, ಆದ್ದರಿಂದ ನಮಗೆ ಭಗವಂತನ ಅನುಗ್ರಹ ಬೇಕಾಗ್ತದೆ. ನಿನ್ನ ಕಾಪಾಡು ಅನ್ನುವ ಪ್ರಾರ್ಥನೆ ಅವಶ್ಯವಾಗಿ ಮಾಡಬೇಕು ಅಂತ ನೋಡಿ. ಇದು ಪ್ರಮೇಯ ಟೀಕಾಕೃತ್ಪಾದರದು. ಏನು ಅದ್ಭುತವಾಗಿ ಕನ್ನಡೀಕರಿಸ್ತಾರೆ ನಮ್ಮ ವ್ಯಾಸರಾಜರು ಅಂದ್ರೆ, ಪುಟ್ಟಿದೆ ಭೂಯಿಯಲ್ಲಿ ಬಹುದಿನ ಕಳೆದನೋ ಪುಟ್ಟಿಸಬೇಡ ಎನ್ನೋ. ನೋಡಿ ಇದೆ ಈ ಮಾತು ಕನಕದಾಸರಿಗೆ ಸ್ಫೂರ್ತಿಯಾಯಿತು. ಪುಟ್ಟಿಸಬೇಡ ಕೃಷ್ಣ ಪುಟ್ಟಿಸಲೇಬೇಡ ಎನ್ನು ಪುಟ್ಟಿದಕ್ಕೆ ಸಲಹು ಎನ್ನು ಅಲ್ವಾ, ಇಷ್ಟು ಮಾತ್ರ ಬೇಡಿಕೊಂಬೆ ಅಲ್ವಾ. ಈ ಮಾತಿದೆಯಲ್ಲ ಇದು ವ್ಯಾಸರಾಜರ ಮಾತು. ಪುಟ್ಟಿದೆ ಭೂಮಿಯಲ್ಲಿ ಬಹುದಿನ ಕಳೆದನೋ ಪುಟ್ಟಿಸಬೇಡ ಎನ್ನ, ನನಗಿನ್ನ ಹುಟ್ಟಿಸ್ಬೇಡಪ್ಪ. ಪಟ್ಟಾಭಿರಾಮನೇ ಅವರ ಆರಾಧ್ಯ ಮೂರ್ತಿ. ಪಟ್ಟಾಭಿರಾಮನೇ ಪರಮಪುರುಷನೇ ಗುಟ್ಟಿಯಾಗಿ ನಿನ್ನ ಪಾದಗಳನ್ನು ನಂಬಿದೇನೋ ಕೃಷ್ಣ. ಊರಿಗೆಲ್ಲ ಹೇಳ್ಕೊಂಡು ತಿರುಗ್ತಾ ಇಲ್ಲ ನಾನು ನಿನ್ನ ಭಕ್ತ ಅಂತ. ಗುಟ್ಟಿಯಾಗಿ ಅತಿ ಗುಟ್ಟಿನಲ್ಲಿ ನಾನು ನಿನ್ನ ಪಾದವನ್ನು ಹಿಡಿದಿದ್ದೇನೆ ಪ್ರಭು. ಯಾಕೆಂದ್ರೆ ಮಾಡಿದ್ದೆಲ್ಲ ಪಾಪ ಗುಟ್ಟಾಗಿ ಹೇಳಬೇಕಲ್ಲ, ಅದೇ ಎಲ್ಲರ ಎದುರುಗಡೆ ಹೇಳಲಿಕ್ಕಾಗಲ್ಲ ಅಂತ ನೋಡಿ. ಅವರು ಗುಟ್ಟಾಗಿ ಎಲ್ಲ ಪಾಪಗಳು ಹೇಳ್ತಾರೆ ಒಂದೊಂದೇ. 84 ಲಕ್ಷಗಳೆಂಬ ಜೀವರ ಯೋನಿಗಳಲ್ಲಿ ಬಂದೇನೋ. ಏನು ಅದ್ಭುತವಾದ ಮಾತು ವ್ಯಾಸರಾಜರ ಮಾತು. 84 ಲಕ್ಷಗಳೆಂಬ ಜೀವರ ಯೋನಿಯಲ್ಲಿ ಬಂದೇನೋ ಅಲ್ವಾ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ ಇದೆಯಲ್ಲ, ಅದರ ಕನ್ನಡ ಅನುವಾದ. ಕುಂಬಿಯೊಳು ಪುಟ್ಟಿ ಕುಂಬಿಣಿಯೊಳು, ಕುಂಬಿಡಿ ಅಂದ್ರೆ ಭೂಮಿ, ಕುಂಬಿಣಿಯೊಳು ಪುಟ್ಟಿ ಬಹು ಪಾಪಂಗಳ ಮಾಡಿ ಕುಂಬಿ ಪಾಕದಿ ಬೆಂದೆನೋ. ಕುಂಬಿಣಿಯೊಳು ಪುಟ್ಟಿ ಬಹು ಪಾಪಂಗಳ ಮಾಡಿ ಕುಂಬಿ ಪಾಕದಿ ಬೆಂದೆನೋ. ಅಂಬುಜ ಮಿತ್ರ ಅಂದ್ರೆ ಯಾರು? ಸೂರ್ಯ. ಅಂಬುಜ ಕಮಲ, ಮಿತ್ರ ಸೂರ್ಯ. ಸುತನ ಯಮದೇವರು, ಅಂಬುಜ ಮಿತ್ರನ ಸುತನ ಯಮದೇವರ ಆಡುಗಳ ಕೈಯಲ್ಲಿ ಅಮಿತ ಯಾತನೆಗೊಂಡೆನೋ. ಅಂಬುಜ ಮಿತ್ರನ ಸುತನ ಆಳುಗಳ ಕೈಯಲ್ಲಿ ಅಮಿತ ಯಾತನೆಗೊಂಡೆನೋ. ಅಂಬುಜನಾಭ ಅಖಿಳಸುರರೊಡೆಯ ಆರ್ತಾರ್ತಿಹರನೆಂದು ಬೇಡಿದೆ ನಿನ್ನ. ಆರ್ತಾರ್ತಿಹರ ವಾತ್ಸಲ್ಯಾತ್ ಅಭಯ ಪ್ರದಾನ ಸಮಯಾತ್ ಆರ್ತಾರ್ತಿ ನಿರ್ವಾಪಣಾತ್ ಔದಾರ್ಯಾತ್ ಅಗಶೋಷಣಾತ್ ಗಣಿತ ಶ್ರಿಯ ಪದಪ್ರಾಪಣಾತ್ ಸೇವ್ಯ ಶ್ರೀಪತಿರೇಕಯೇವ ಸತತಂ ಏತೇ ಚ ಶಚ್ಚಾಕ್ಷಿಣಃ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಪಾಂಚಲ್ಯ ಹಲ್ಯಾಧ್ರುವ. ಗೌಡಗೆರೆ ಆಚಾರ್ಯರು ಇದನ್ನ ನಮಗೆ ಕೊಟ್ಟದ್ದು ಅಲ್ವಾ. ಇಲ್ಲಿ ಇವರು ಹೇಳಿದ್ದು ನೋಡಿ, ಇಲ್ಲಿ ಏನು ಆರ್ತಾರ್ತಿಹರ ಅಂತ ಹೇಳಿದ್ದಾರೆ, ಗೌಡಗೆರೆ ಆಚಾರ್ಯರು ಸ್ಫೂರ್ತಿ ಕೊಟ್ಬಿಡ್ತಾವ. ವಾತ್ಸಲ್ಯಾತ್ ಅಭಯ ಪ್ರದಾನ ಸಮಯಾತ್, ವಾತ್ಸಲ್ಯದಲ್ಲಾಗಲಿ ನಮಗೆ ಅಭಯ ಕೊಡುವಂತ ಸಂದರ್ಭದಲ್ಲಾಗಲಿ, ಆರ್ತಾರ್ತಿ ನಿರ್ವಾಪಣಾತ್, ಈಗ ನೀನು ಕೈ ಬಿಟ್ರೆ ಸತ್ಯ ಹೋಗ್ತೇನೆ ಸ್ವಾಮಿ ಎನ್ನುವಂತ ಪರಿಸ್ಥಿತಿಯಲ್ಲಾಗಲಿ, ಔದಾರ್ಯದಲ್ಲಾಗಲಿ, ಅಗಶೋಷಣಾತು ಪಾಪ ಕಳೆಯುವುದರಲ್ಲಾಗಲಿ, ಪದಪ್ರಾಪಣಾತು ನಮಗೆ ಅತ್ಯುನ್ನತ ಪದವಿಯನ್ನು ಕೊಡುವುದರಲ್ಲಾಗಲಿ, ಶ್ರೀಪತಿ ಏಕ ಏವ ಸತತಂ, ಭಗವಂತ ಒಬ್ಬನೇ ಅದಕ್ಕೆ ಸಮರ್ಥ. ಯಾಕೆಂದ್ರೆ ಏತೇಚ ಷಟ್ಸಾಕ್ಷಿಣ, 6 ಸಾಕ್ಷಿಗಳು ನಮ್ಮಲ್ಲಿವೆ. ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಪಾಂಚಾಲಿ ಅಹಲ್ಯ ಧ್ರುವ. 6 ಸಾಕ್ಷಿಗಳು ನಮ್ಮ ಕಣ್ಣೆದುರುಗಡೆ ಇದೆ ಅಂತ ಹೇಳಿದ್ರಲ್ಲ, ಇದು ವ್ಯಾಸರಾಜರ ಮಾತು. ಅಂಬುಜನಾಭ ಅಖಿಲ ಸುರರೊಡೆಯ ಆರ್ತಾರ್ತಿಹರನೆಂದು ಬೇಡಿದೆನು ನಾನು. ಮೊನ್ನೆ ನಾವು ಅವಧೂತ ಗೀತೆಯನ್ನ ನೋಡಿದ್ವಲ್ಲ, ಅವಧೂತ ಗೀತೆ ಎಲ್ಲವನ್ನ ಒಂದರಲ್ಲಿ ಹಾಕ್ತಾರೆ. ಜೇನಿನೊಳಗೆ ಬಿದ್ದ ನೊಣದಂತೆ ಸತಿಸುತ ಜನ ಪಾಶಕ್ಕೆ ಬದ್ಧನಾದೆ. ಜೇನಿನೊಳಗೆ ಬಿದ್ದ ನೊಣದಂತೆ, ಜೇನು ನೊಣ ಅಂದ್ರೆ ಎದ್ದು ಬಂದ್ಬಿಡ್ತದೆ, ಬರೀ ನೊಣ ಅಂದ್ರೆ. ಜೇನಿನೊಳಗೆ ಬಿದ್ದ ನೊಣದಂತೆ, ಯದ್ಯಪಿ ಅದು ಸಿಹಿಯೇ, ಆದ್ರೆ ನೊಣ ಬಿದ್ದಿದೆ, ಪ್ರಾಣ ಹೋಗಿಬಿಡ್ತು. ಸತಿಸುತ ಜನ ಪಾಶಬದ್ಧನಾದೆ. ಅದು ಸಂಸಾರ ಅನ್ನುವುದು ಜೇನಿನಂತೆ ಕಂಡುಬಿಡ್ತು, ಒಳಗಡೆ ಬಿದ್ದು ಬಿಟ್ಟೆ, ಅದು ಪಾಶ ನನ್ನನ್ನು ಕೊಂದು ಬಿಡ್ತು. ಮೀನು ಮಾಂಸದ ಆಸೆಗೆ ಹೋಗಿ ಸಿಕ್ಕಿದಂತೆ ಮೋಸ ಹೋದೇನೋ ಬರೆದೆ. ಜಿಹ್ವಾಯಾತಿ ಪ್ರಮಾತಿನ್ಯ ಜನೋರಸ ವಿಮೋಹಿತ ಮೃತ್ಯು ಇಚ್ಛತಿ ಅಸದ್ಬುದ್ಧಿ ಮೀನಸ್ತು ಬಡಿಚೈರ್ಯತ. ಅವಧೂತ ಗೀತೆಯನ್ನು ಅವರು ಕನ್ನಡೀಕರಿಸ್ತಾರೆ. ಮೀನು ಮಾಂಸದ ಆಸೆಗೆ ಹೋಗಿ ಸಿಕ್ಕಿದಂತೆ ಮೋಸ ಹೋದೇನೋ ಬರದೆ. ಅವಧೂತ ಗೀತೆ ನೋಡಿ. ಏಣವು ಕಿಂಕಿಣಿ ಧ್ವನಿಗೆ ಮರುಳಾದ ತೆರನಂತೆ ಇಳಿಯೋಳು ಮಂಕಾದೇನೋ ಅಲ್ಲ. ಅದಕ್ಕೆ ಏಣವು ಅಂದ್ರೆ ಜಿಂಕೆ,
ಜಿಂಕೆ ಹಾಡಿಗೆ ಮರುಳಾಗಿ ಹೋಗಿ ಬೇಟೆಗಾರನ ಕೈಗೆ ಸಿಕ್ಕಿದಂತೆ ಗ್ರಾಮ್ಯ ಗೀತಂನ ಶೃಣಯಾತೆ ಯತಿಹಿ ವನಚರ ಕ್ವಚಿತೆ ಶಿಕ್ಷೇತ ಹರಿಣಾತ್ ಬದ್ಧಾನ್ ಮೃಗಯೋ ಗೀತ ಮೋಹಿತಾತ್. ಮತ್ತೆ ಅವಧು ತೆಗೀತೆ. ಇದು ವ್ಯಾಸರಾಜರ ಅಭೂತಪೂರ್ವವಾಗಿರ್ತಕ್ಕಂಥ ಕೀರ್ತನ ಶೈಲಿ. ಒಂದು ಪದದಲ್ಲೂ ಒಂದು ಅವಧೂತಿಗೆ ಹೇಳ್ತಾರೆ. ಏಣವು ಕಿಂಕಿಣಿ ಧ್ವನಿಗೆ ಮರುಳಾಗಿದೆ, ಮರುಳಾದ ತೆರನಂತೆ ಇಳಿಯೊಳಗೆ ಮಂಕಾದೇನೋ, ಏನೆಂಬೆ ದಾಸಗೆ ಕೋಡಗದಂದದಿ, ಕೋತಿಯಂತೆ ಅಂತ ಅರ್ಥ. ಏನೆಂಬ ದಾಸಗೆ ಕೋಡಗದಂದದಿ, ಎಲ್ಲರಿಗಾಗಿ ನಾ ಕುಣಿವೆ ಜನರ ಮುಂದೆ. ನಿನ್ನ ಹೆಸರನ್ನು ಹೇಳಿ ಕುಣಿಯಲ್ಲ, ಹರಿವಾಣ ಸೇವೆ ಮಾಡಲ್ಲ, ಆ ದಾಸರ ಕೀರ್ತನೆಗಳನ್ನು ಹೇಳಿ ನರ್ತನ ಮಾಡಲ್ಲ, ನಮಗೆ ನಾಚಿಕೆ ಬರ್ತದೆ. ನೋಡಿ, ಈ ಮಾತು ಪುರಂದರದಾಸರಿಗೆ ಸ್ಫೂರ್ತಿ ಕೊಡ್ತು. ಏನೆಂಬೆ ದಾಸಗೆ ಕೋಡಗದಂದದಿ ಎಲ್ಲರಿಗಾಗಿ ನಾ ಕುಡಿವೆ ಜನರ ಮುಂದೆ. ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀರಜಾಕ್ಷ ನಿರ್ಜರ ಪತಿಹರಿ ಎಂದು ಹಾರಿ ಚೀರಿ ಬೋರಿಡುತ್ತಲಿ ಕುಣಿಯೋ. ಪುರಂದರದಾಸರು ಹೇಳಿದ್ರಲ್ಲ, ಆರಗೊಡವೆ ಏನೋ ನರಕದ ಹಾದಿ ತಪ್ಪಿಪನೇನೋ. ಇದು ಪುರಂದರದಾಸರಿಗೆ ಸ್ಫೂರ್ತಿ ಕೊಟ್ಟದ್ದು. ಅದಕ್ಕೆ ಅವರು ಹೇಳಿದ್ರು, ವ್ಯಾಸರಾಜರು ಹೇಳಿದ್ರು, ಇರೋದು ಎರಡೇ ಆಪ್ಷನ್. ನಾವು ಕುಣಿಲಿಕ್ಕಾಗಿಯೇ ಹುಟ್ಟಿದವರು, ಅದಕ್ಕೆ ಕೋಡಗದಂದದಿ ಅಂತ ಕೋತಿ ಕುಣಿದಂಗೆ ಕೋತಿ ಕುಣಿಸ್ತಂಗೆ ಕುಣಿಸ್ತೇನೆ ಅನ್ನೋದು ಇಡಿಯಂ ಅಲ್ಲ ಕನ್ನಡದಲ್ಲಿ. ಕೋತಿ ಕುಣಿದಂಗೆ ಕುಣಿತೇವೆ ನಾವಿರೋದೇ ಕುಣಿಲಿಕ್ಕೆ. ಅದಕ್ಕೆ ಅವರು ಹೇಳಿದ್ರು, ಎರಡು ಆಪ್ಷನ್ ಕೊಟ್ಟಿದ್ದಾನೆ ದೇವರು. ಭಗವಂತನ ಕೀರ್ತನೆಯನ್ನ ಹೇಳಿ ದೇವರ ಮುಂದೆ ಕುಣಿ, ಇಲ್ಲ ಹೆಂಡತಿ ಮಕ್ಕಳು ಹೇಳ್ದಂಗೆ ಕುಣಿ. ಏನ್ ಮಾಡ್ತೀವಿ, ನಿನಗೆ ಬಿಟ್ಟದ್ದು ಅಂತ. ಏನೆಂಬೆ ದಾಸಗೆ ಕೋಡಗದಂದಿದೆ ಎಲ್ಲರ ಮುಂದೆ ನಾ ಕುಣಿವೆ ಜನರ ಮುಂದೆ. ಎಲ್ಲರಿಗಾಗಿ ಕಾಯ ಪೋಷಣೆಗಾಗಿ ಹೇಯ ಕರ್ಮಗಳನ್ನು ಮಾಡಿ. ಮತ್ತೆ ಇದು ಗರುಡ ಪುರಾಣ. ಕೃತ್ವಾ ಕರ್ಮಂ ಶುಭಾಶುಭಂ ಏಕಾಕಿತೇನ ಗಂತವ್ಯಂ ಏಕಾಕಿತೇನ ದಗ್ಧೋಯಂ ಕೃತಾಸ್ತೆ ಫಲಭಾಜಿನಃ. ಗರುಡ ಪುರಾಣದ ಮಾತು. ಕಾಯ ಪೋಷಣೆಗಾಗಿ ಹೇಯ ಕಾಯಂಗಳನ್ನು ಕಾಲಕಾಲದಿ ಮಾಡಿದೆನೋ, ಜಾಯಾದಿಗಳ ರಕ್ಷಣೆ ಮಾಡೇ ಅದರಿಂದ ಜಾಗರೂಕನಾದೇನೋ, ಭಯರಹಿತನಾಗಿ ಗುರು ಹಿರಿಯರ ಪಾದ ಭಜನೆ ಮಾಡದೇ ಪೋದೇನೋ. ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟೆ. ಕಾಯಜನಯ್ಯನೇ ಶ್ರೀಕೃಷ್ಣರಾಯನೇ ಕಾಯಬೇಕೆನ್ನ ಅಪರಾಧಗಳನ್ನೆಲ್ಲ. ಇದು ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ಕೀರ್ತನೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಯಾರು ಹುಟ್ಟು ಕುರುಡ ನಿಜವಾಗಿ? ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸತತ ಶ್ರೀಕೃಷ್ಣ ಚರಿತೆಯ ಕೇಳದವನೇ ಜಡಮತಿ ಕಿವುಡನೋ. ಇದು ಅವರ ಮಾತು. ಉಕ್ಕುವ ತುಪ್ಪಕ್ಕೆ ಕೈಯಿಕ್ಕುವೆನು ನಾನು. ಹರಿ ಸರ್ವೋತ್ತಮದ ಸ್ಥಾಪನೆಗೆ ಉಕ್ಕುವ ತುಪ್ಪಕ್ಕೆ ಕೈಯಿಕ್ಕುವೆನು ನಾನು. ಚಕ್ರಧರ ಪರಮಾತ್ಮನೊಬ್ಬನಿಲ್ಲವೆಂದು. ಚಕ್ರಧರ ಪರಮಾತ್ಮ ನೊಬ್ಬನೂ ಅಲ್ಲದಿಲ್ಲವೆಂದು. ಭಗವಂತ ಒಬ್ಬನೇ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಉಕ್ಕುವ ತುಪ್ಪದಲ್ಲಿ ಕೈ ಇಡ್ತೇನೆ ಅಂತಾರೆ. ದೇವರ ಮುಂದೆ ಏನು ಬೇಡಬೇಕು ನೋಡಿ. ಗೋಪಾಲದಾಸರಿಗೆ ಸ್ಫೂರ್ತಿ ಕೊಟ್ಟಕ್ಕಿರ್ತಾನೆ. ಏನ ಬೇಡಲಿ ಹರಿಯ ನಿನ್ನ ಬಳಿಗೆ ಬಂದು ಇದೆಯಲ್ಲ, ಇದನ್ನ ಮೊದಲು ನೋಡಿ. ಇದು ವ್ಯಾಸರಾಜರ ಬಾಯಲ್ಲಿ. ಇದು ಚಂದ್ರಿಕಾದಲ್ಲಿ ಅವರು ಹೇಳಿದ್ದಾರೆ. ತುಂಬಾ ದೊಡ್ಡದಿದೆ ಚಂದ್ರಿಕಾ, ಅದಕ್ಕೆ ಬೇಡ, ಕನ್ನಡ ನೋಡ್ಬಿಡೋಣ. ಏನ ಬೇಡಲಿ ನಿನ್ನ ದೇವಾದಿದೇವ, ಏನಹುದು ನಿನ್ನೊಳಗೆ ಮಹಾನುಭಾವ. ದೇವರಿಗೆ ಕ್ವಶನ್ ಮಾಡಿಬಿಡೋದು. ನಿನ್ನ ಹತ್ರ ಏನಿದೆ ಅಂತ ಬೇಡಲಿ ನಾನು ಅಂತ ಯಾರು ಕ್ವಶನ್ ಮಾಡುತ್ತೆ. ಇದು ದಾಸರಿಗೆ ಮಾತ್ರ ಸಾಧ್ಯ. ಭಗವಂತನ ಜೊತೆಯಲ್ಲಿ ಹುಡುಗಾಟ ಆಡೋದು, ಜಗಳಾಟ ಆಡೋದು, ಬಡಿದಾಟ ಆಡೋದು ದೇವರು ಅವರೊಬ್ಬರಿಗೆ ಸಾಧ್ಯ, ಮಿಕ್ಕವರಿಗಲ್ಲ. ಅದಕ್ಕೆ ಏನೆಂದು ಬೇಡಲಿ ನಿನ್ನ ದೇವಾದಿದೇವ, ಏನಹುದು ನಿನ್ನೊಳಗೆ ಮಹಾನುಭಾವ. ನಿನ್ನಲ್ಲಿ ಏನಿದೆ ಅಂತ ಬೇಡ್ಲಯ್ಯ ನಾನು ಅಂತಾರವರು. ಮನೆಯ ಬೇಡಲೆ ವನದಿ ಹಾಸಿಗೆಯು ವಟಪತ್ರ. ಮನೆ ಕೊಡು ಅಂತ ಕೇಳೋಣ ಅಂದ್ರೆ ಪ್ರಳಯೋದಕದಲ್ಲಿ ವಟಪತ್ರದ ಮೇಲೆ ಮಲಗಿದ್ದಿ, ನಿನಗೆ ಮನೆ ಇಲ್ಲ, ನನ್ನನ್ನು ಏನ್ ಮನೆ ಕೊಡ್ತೀನಿ ನೀನು ಅಂತಾರೆ ವ್ಯಾಸರಾಜರು. ವನಿತೆಯನು ಬೇಡಲೆ ಬ್ರಹ್ಮಚಾರಿ. ಒಂದು ಹೆಣ್ಣು ಕೊಟ್ಟು ಮದುವೆ ಮಾಡಯ್ಯ ಅಂದ್ರೆ ಬುದ್ಧಾವತಾರದಲ್ಲಿ ಬ್ರಹ್ಮಚಾರಿ ಆಗಿದ್ದಿ, ನನಗೇನ್ ಕೊಡ್ತೀನಿ ನೀನು ಹೆಣ್ಣನ್ನ ಅಂತ. ಘನ ಸೌಖ್ಯವನ್ನು ಬಯಸೆ ನೆನೆದವರ ಮನದಲಿಹ. ಒಳ್ಳೆ ಸೌಖ್ಯ ಕೊಡು ಅಂದ್ರೆ ನೀನೇ ಸೌಖ್ಯದಲ್ಲಿಲ್ಲ. ಯಾರ್ಯಾರು ಕಷ್ಟ ಹೇಳ್ಕೊತಾರೋ ಅವ್ರ ಹತ್ರ ಹೋಗಿ ಕೂತಿರ್ತಿ, ಅವ್ರ ಕಷ್ಟ ಕಡಿಲಿಕ್ಕೆ ಅಂತ ಕೂತಿರ್ತಿ. ನಿನಗೆ ಕಷ್ಟ ಹೇಳ್ಕೊಳ್ಳೋಣ, ನನಗೆ ಸೌಖ್ಯ ಕೊಡುವುದ್ರೆ ನಿನಗೆ ಸೌಖ್ಯ ಇಲ್ವಲ್ಲೋ ಸ್ವಾಮಿ. ಭಕ್ತರ ಕಷ್ಟ ಇಲ್ಲ, ನಿನ್ನ ಕಷ್ಟ. ನಿನ್ನ ಹತ್ರ ಏನ್ ಕೇಳಲಿ? ತಿನ್ನುವುದಕ್ಕೆ ಕೇಳುವೇನೆ, ತಿನ್ನೋದಕ್ಕೆ ಒಂದಷ್ಟು ಕೊಡು ಅಂದ್ರೆ ನವನೀತ ಚೋರ. ನೀನೇ ಕತ್ಕೊಂಡು ತಿಂತಾ ಇದ್ದಿ, ನಿನ್ನ ಹತ್ರ ನಾನೇನ್ ಕೇಳೋದು ಅಲ್ವಾ? ಅದೇನೋ ಹೇಳಿದ್ರಲ್ಲ, ಹನುಮಂತಪ್ಪ ಹಗ್ಗ ಕಡಿಯುವಾಗ ಪೂಜಾರಿ ಶಾವಿಗೆ ಕೇಳದ ಅಂತ ಒಂದು ಗಾದೆ. ಹನುಮಂತಪ್ಪನೇ ಹಗ್ಗ ಕಡಿತಿದ್ದಂತೆ ಪೂಜಾರಿ ಹೋಗಿ ಶಾವಿಗೆ ಕೇಳದ ಅಂತ ತಮಾಷೆ ಹೇಳ್ತಾರಲ್ಲ. ಅದಕ್ಕೆ ಉಡುವುದಕ್ಕೆ ತಿನ್ನುವುದಕ್ಕೆ ಕೇಳುವೇನೆ ನವನೀತ ಚೋರ. ಒಡವೆಯನ್ನು ಬಯಸುವೇನೆ ಶಿಖಪಿಂಜ ತುಳಸಿ ಪತ್ರ. ಒಡವೆ ಕೊಡು ಅಂತ ಕೇಳೋಣ ಅಂದ್ರೆ ತಲೆ ಮೇಲೆ ನವಿಲ್ಗಿರಿ ಇಟ್ಕೊಂಡಿದ್ದಿ, ಕೊರಳಲ್ಲಿ ತುಳಸಿ ಮಲೆ ಹಾಕೊಂಡಿದ್ದಿ, ಏನ್ ಒಡವೆ ಕೊಡ್ತೀನಿ ನನಗೆ? ಕಡು ಸೈನ್ಯವನ್ನೇ ಬಯಸೆ, ಒಳ್ಳೆ ಸೈನ್ಯ ಕೊಡು ಸ್ವಾಮಿ ಅಂದ್ರೆ ಗೋಪಾಲನು. ನೀನೇ ಗೋವುಗಳನ್ನ ಕಾಯ್ತಾ ಇದ್ದೆ, ಏನು ಸೈನ್ಯ ಕೊಡ್ತೀವಿ ಸ್ವಾಮಿ ನನಗೆ?
ಅಲ್ವಾ? ಬಿಡದೆ ರೂಪವ ಬಯಸೆ, ಒಳ್ಳೆ ರೂಪ, ಒಳ್ಳೆ ಬೆಳ್ಳಗಿರುವ ರೂಪ ಕೊಡು ಅಂದ್ರೆ ನೀಲಮೇಘ ಶ್ಯಾಮ, ನೀನೇ ಕಪ್ಪಗಿದೆಯಲ್ಲೋ ಕೃಷ್ಣ, ನಿನ್ನ ಹತ್ರ ಏನೋ ಬೆಳ್ಳಗಿರೋದು ರೂಪ ಕೇಳಲಿ ನಾನು, ಅಲ್ವಾ? ಉಡುವುದಕ್ಕೆ ಕೇಳುವೇನೆ, ಒಂದು ಉಡ್ಕೊಳಕ್ಕೆ ಒಳ್ಳೆ ಸೀರೆ ಒಳ್ಳೆ ಪಂಚೆ ಕೊಡೆಯ ಅಂತ ಕೇಳೋಣ ಅಂದ್ರೆ ಸ್ತ್ರೀ ವಸ್ತ್ರ ಚೋರ, ನೀನೇ ಗೋಪಿ ಜನರ ವಸ್ತ್ರವನ್ನು ಕದ್ದವ, ನಿನ್ನ ಹತ್ರ ಏನ್ ಕೇಳಲಿ ನಾನು ಅಂತಾರೆ ವ್ಯಾಸರಾಜರು. ಶಕ್ತಿಯಲ್ಲಿಯೂ ಗೋಪಿಕಾ ಸ್ತ್ರೀಯರಲ್ಲಿ ವೇಗ ಇದೆ, ಹೋಲಿ ಶಕ್ತಿ ಕೊಡೆಯ ಅಂತ ಕೇಳೋಣ ಅಂದ್ರೆ ಗೋಪಿಕಾ ಸ್ತ್ರೀಯರನ್ನು ಕಾಪಾಡುವುದರಲ್ಲಿ ಎಲ್ಲ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟೆ. ಭಕ್ತಿಯನ್ನು ಸತ್ಯವಂತರಿಗಿತ್ತಿಹೇ, ಹೋಗ್ಲಿ ಭಕ್ತಿ ಕೊಡು ಅಂತ ಕೇಳೋಣ ಅಂದ್ರೆ ಸತ್ಯವಂತರಿಗೆ ಭಕ್ತಿ ಕೊಟ್ಟಾಯಿತು, ಕೈ ಖಾಲಿ ಮಾಡ್ಕೊಂಡು ಕೂತಿದ್ದೆ. ಮತ್ತೆ ಏನಿದೆ ನಿನ್ನಲ್ಲಿ? ನೀನು ಒಂದೇ ಒಂದನ್ನು ಮುಚ್ಚಿಟ್ಕೊಂಡಿದ್ದಿ, ಯಾರಿಗೂ ಕೊಟ್ಟಿಲ್ಲ, ಅದನ್ನು ಕೇಳ್ತೇನೆ ಕೊಡ್ತೀಯ ಅಂತಾರೆ ವ್ಯಾಸರಾಜರು. ಯಾವುದು ಅಂದ್ರೆ ಭಕ್ತರನ್ನು ವಂಚಿಸುತ್ತಾ, ಇದುವರೆಗೂ ಯಾವ ಭಕ್ತರಿಗೂ ಕೊಟ್ಟಿಲ್ವಂತೆ ಸ್ವಾಮಿ, ಅವರನ್ನು ವಂಚನೆ ಮಾಡಿ ನಿನ್ನಲ್ಲಿ ಬಚ್ಚಿಟ್ಟಿರುವ ಮುಕ್ತಿಕಾಂತೆಯ ಕೊಡೋ ಸುಖಿಸುವೆನೋ ಶ್ರೀಕೃಷ್ಣ. ಮುಕ್ತಿ ಎನ್ನುವ ಕಾಂತಿಯನ್ನು ಕೊಡೋ, ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ, ಏನೋ ನೀನು ದೊಡ್ಡ ರೋಗ ಕೊಡಕ್ಕೆ ಅಂತ ದೇವರ ಹತ್ರವೇ ಜಗಳ ಆಡುತ್ತಾರೆ ಅಲ್ವಾ? ಇಂದ್ರಿಯಗಳೆಂಬ ಕಳ್ಳರು ನೋಡಿ, ನನಗೆ ನೀವು ನಾನು ಬಿಟ್ಟುಬಿಟ್ರೆ ಆ 10 ದಿನ ಕೂತಿರ್ತೇನೆ. ಹಿಂಗೆ ಕೆಲವೆಲ್ಲ ನಮ್ಮನ್ನ ಎಲ್ಲವೋ ಕರ್ಕೊಂಡು ಹೋಗಿ ಬಿಡ್ತದೆ. ಅದು ಅಪರೂಪದಲ್ಲಿ ಅಪರೂಪವಾದ ಕೀರ್ತನೆಗಳು. ಕೆಲವು ಓದುವಾಗ ತಲೆಗೆ ಬರ್ತದೆ, ಬರ್ಕೊಂಡಿರ್ತೇವೆ. ಎಲ್ಲೋ ಏನೋ ಕೇಳುವಾಗ ಗುರುಗಳು ಹೇಳಿದ್ದು ಬರ್ತದೆ, ಇಲ್ಲಿ ಯಾವುದೋ ಕನಸಿನಲ್ಲಿ ಪರಿಸ್ಮರಣೆ ಆಗಿರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಬರ್ಕೊಂಡ್ಬಿಡೋದು, ಮಧ್ಯರಾತ್ರಿ 12 ಗಂಟೆಗೆ ಎದ್ದು ಬರ್ಕೊಂಡ್ಬಿಡೋದು. ಯಾಕೋ ಆಚಾರ್ಯರು 1 ಗಂಟೆವರೆಗೂ ಆನ್ಲೈನ್ ಅಲ್ಲಿ ಇದ್ದಾರಂತ ಕೆಲವರೆಲ್ಲ ಬೈಪತ್ತಾರೆ. ಏನಿಲ್ಲ, ಇಂಥವು ಯಾವ್ದೋ ಜ್ಞಾಪಕ ಬಂದಿರ್ತದೆ, ತಕ್ಷಣ ಬರೆದು ಬಿಡೋದು, ಮರ್ತೋಗ್ಬಿಟ್ಟಾತು ಅಂತ. ಯಾಕಂದ್ರೆ ಜ್ಞಾಪಕ ಶಕ್ತಿ ನಮ್ಮಲ್ಲಿ ಇಲ್ವಲ್ಲ. ಯಾವುದೋ ಪ್ರಮೇಯ ಎಲ್ಲೋ ಕೇಳಿರ್ತೀವಿ, ಯಾವುದೋ ಜ್ಞಾಪಕ ಬಂದ್ಬಿಡ್ತದೆ, ಆ ಸಮಯದಲ್ಲಿ ಬರೆದಿಟ್ಬಿಡೋದು ಅಂತ. ನೋಡಿ, ಅಭಿಮಾನೋ ನಾಮ ಶೋಭನದ್ಯಾಸ ನಿಮಿತ್ತ ಸ್ನೇಹ ಹರಿತ್ವಾದಿ ಭ್ರಮ ನಿಮಿತ್ತ ಕೋದ್ವೇಶ್ಯ ಶರೀರೇಂದ್ರಿಯ ಅಂತಃಕರಣೇಶು ಮಮತಾ ಅತಿಶಯ ಹೇತುಕಃ ಅವಿವೇಕ ಅಂತ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕೆ ಅದಲ್ಲಿ. ಅಭಿಮಾನೋ ನಾಮ ಶೋಭನದ್ಯಾಸ ನಿಮಿತ್ತ ಸ್ನೇಹ. ನಾವು ನಿಜವಾಗಿ ಸ್ನೇಹವನ್ನ ಮಾಡ್ತಿರೋದು ಹೆಂಗೆ? ನಿಮಿತ್ತ ಸ್ನೇಹವನ್ನ ಮಾಡ್ತಾ ಇದ್ದೇವೆ. ನಿಮಿತ್ತ ಸ್ನೇಹ ಅಂದ್ರೆ ಏನು? ಅವನನ್ನ ಬಂಧು ಅನ್ನುವುದಕ್ಕೆ ಸ್ನೇಹ, ಅವನನ್ನ ಮಗ ಅನ್ನುವುದಕ್ಕೆ ಸ್ನೇಹ, ಅವನು ನನ್ನ ತಂದೆ ಅನ್ನುವುದಕ್ಕೆ ಸ್ನೇಹ, ಅವನು ಶ್ರೀಮಂತ ಅನ್ನುವುದಕ್ಕೆ ಸ್ನೇಹ. ಇದು ನಿಮಿತ್ತ ಅಂತ. ನಾವು ನಿಮಿತ್ತವಾಗಿ ಸ್ನೇಹ ಮಾಡ್ತಾ ಇದ್ದೇವೆ, ಆದ್ದರಿಂದ ನಮಗೆ ಸುಖ ಇಲ್ಲ. ಆಮೇಲೆ ಅನಿಮಿತ್ತವಾಗಿ ಸ್ನೇಹ ಮಾಡಬೇಕು, ಅವಾಗ ಸುಖ ಬರ್ತದೆ. ಅವನಿಂದ ಏನೂ ಅಪೇಕ್ಷೆ ಪಡುವುದಿಲ್ಲ, ಆದ್ರೆ ನಾವು ಸ್ನೇಹಿತರಾಗಿದ್ದೇವೆ ಅಂದ್ರೆ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದೇ ಇಲ್ಲ. ಯಾಕಂದ್ರೆ ಅವನ ಹತ್ರ ನಾನೇನು ಬಯಸಲಿಲ್ಲ, ಅವನು ನನ್ನ ಹತ್ರ ಏನೂ ಬಯಸಲಿಲ್ಲ. ಅನಿಮಿತ್ತ ಸ್ನೇಹ ಬರುವುದು ಸಜ್ಜನರಲ್ಲಿ ಮಾತ್ರ, ಬೇರೆಯವರಲ್ಲ. ಎರಡನೇ ಹರಿತ್ವಾದಿ ಭ್ರಮನಿಮಿತ್ತ ಕೋದೇಶಸ್ತ್ಯ. ನೋಡಿ, ಈ ಒಂದು ಸ್ನೇಹ ಮಾಡಿದ್ರೆ ಹರಿತ್ವಾದಿ ಹರಿಷಡ್ವರ್ಗಗಳ ಭ್ರಮೆ ನಮ್ಮಲ್ಲಿರ್ತದಲ್ಲ, ಆ ಭ್ರಮೆ ಎನ್ನುವುದು ನಾವು ಅನಿಮಿತ್ತ ಸ್ನೇಹ ಮಾಡಿದ್ರೆ ಹೋಗಿಬಿಡುತ್ತದೆ ಅಲ್ವಾ? ಶರೀರೇಂದ್ರಿಯ ಅಂತಃಕರಣೇಶು, ಶರೀರದಲ್ಲಿರುವಂತಹ ಇಂದ್ರಿಯಗಳು ಅಂತಃಕರಣಗಳು ಮಮತಾ ಅತಿಶಯ ಹೇತುಕಃ. ಶರೀರಗಳಲ್ಲಿ ಇಂದ್ರಿಯಗಳಲ್ಲಿ ಮಮತೆ ಎನ್ನುವುದು ಅತಿಶಯವಾಗಿದೆ, ಆದ್ದರಿಂದ ನಮ್ಮಲ್ಲಿ ಅವಿವೇಕ ಅನ್ನುವುದು ತಾಂಡವವಾಡುತ್ತಾ ಇದೆ. ಎಲ್ಲಿವರೆಗೂ ಅವಿವೇಕ ಹೋಗುವುದಿಲ್ಲ ಅಲ್ಲಿವರೆಗೂ ವಿವೇಕ ಉದಯವಾಗುವುದಿಲ್ಲ. ಇದು ಟೀಕಾಕೃತ್ಪಾದರು ಹೇಳಿ. ನೋಡಿ, ಇದನ್ನ ಕನ್ನಡೀಕರಿಸ್ತಾರೆ ವ್ಯಾಸರಾಜರು. ಇಂದ್ರಿಯಗಳೆಂಬ ಕಳ್ಳರ ಇವರು ಅಲ್ಲಿ ಹೇಳಿದ್ರಲ್ಲ, ಏನು ಹರಿತ್ವಾದಿ ಭ್ರಮಿನಿಮಿತ್ತ ಕೋದೇಶಸ್ಯ, ಅಲ್ಲಿ ಶರೀರೇಂದ್ರಿಯ ಅಂತಃಕರಣೇಶು ಮಮತಾತಿಶಯ ಹೇತುಕ ಅವಿವೇಕ. ಇಂದ್ರಿಯ ಶಬ್ದ. ಇಂದ್ರಿಯಗಳೆಂಬ ಕಳ್ಳರ ಇವರು ಬಂಧಿಸಿ ತಮ್ಮ ವಿಷಯಕ್ಕೊಯ್ದು ಕಂದಿಸಿ ಜ್ಞಾನವೆಂಬ ದೃಷ್ಟಿಯ ಎಂದೆಂದಿನ ಧರ್ಮವನ್ನು ಧನವನ್ನು ಕದ್ದೊಯ್ದವರು. ಇಂದ್ರಿಯಗಳೆಂಬ ಕಳ್ಳರ ಇವರು, ಜ್ಞಾನೇಂದ್ರಿಯಗಳು 5 ಇದೆಯಲ್ಲ, ಅವು ಏನ್ ಮಾಡಿದ್ವು? ನನ್ನನ್ನ ಬಂಧಿಸಿ, ಹೆಂಗ್ ಬಂಧಿಸಿದ್ದು? ವಿಷಯಗಳಿಗೆ ನನ್ನನ್ನ ಮನಸ್ಸು ಹಾಕುವಂತೆ ಮಾಡಿ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ವಿಷಯಗಳಿಗೆ ಒಯ್ದೆನ್ನ ಕಂದಿಸಿ ಜ್ಞಾನ ದೃಷ್ಟಿಯನ್ನು ಕಣ್ಣು ತಪ್ಪಿಸಿ ಹೋಗೋದು ಅಂತಲ್ವ, ಹಾಗೆ ನನ್ನ ಜ್ಞಾನ ದೃಷ್ಟಿಯನ್ನು ಕಂದಿಸಿ ಬಿಟ್ಟು ಎಂದೆಂದಿನ ಧನವನ್ನು ಒಯ್ದರಯ್ಯ. ನಾನು ಮಾಡಿದಂತ ಪುಣ್ಯಗಳನ್ನ ಧರ್ಮವನ್ನ ಒಯ್ದು ಬಿಟ್ಟು, ಸ್ವಾಮಿ ಇಂದಿರೇಶ ಲೋಕಪತಿ ಶ್ರೀಕೃಷ್ಣ ತಂದೆ ನೀ ವಿಚಾರಿಸಲೊಲ್ಲೆ ಏಕಿನ್ನು, ಯಾಕೆ ಬಡವನಾಗಿದ್ದಿ ಅಂತ ಒಂದಿನ ಬಂದು ಕೇಳಿದೆಯೇನೋ ಕೃಷ್ಣ? ಅವರೆಲ್ಲ ಬಂದು 5 ಜನ ಕಳ್ಳರು ಒಂದೇ ಸಮನೆ ಬಂದು ನನ್ನನ್ನು ವಿಷಯ ಸುಖಗಳನ್ನು ಸರಪಣಿಯಲ್ಲಿ ಕಟ್ಟಾಕಿ ಒಳಗಿರುವ ಕಣ್ಣು ಜ್ಞಾನ ದೃಷ್ಟಿಯನ್ನ ಪೂರ್ತಿ ಮಂದ ಮಾಡಿ ನಾನು ಮಾಡಿದ ಕರ್ಮಗಳನ್ನು ಧರ್ಮಗಳನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಒಂದಿನ ಬಂದು ಕೇಳಿದೆಯೇನೋ ಕೃಷ್ಣ ಅಂತ ಕೃಷ್ಣನ ಹತ್ರ ಕಂಪ್ಲೇಂಟ್ ಹೇಳಿದ್ದು. ಒಂದು 2 ನೋಡಿ ಮುಗಿಸ್ಬಿಡೋಣ, 2 ಸಾಕು. ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಅಪೂರ್ವವಾದದ್ದು ನೋಡಿ. ಅದಕ್ಕೆ ನಾರಾಯಣೋ ನಾಮ ನರೋ ನರಾಣಂ ಪ್ರಸಖ್ಯ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತಿ ಮಾತ್ರ ಏವ. ಪದ್ಮಪುರಾಣದ ಶ್ಲೋಕ, ಅದನ್ನು ಖಂಡೀಕರಿಸಿದ್ದು. ಜಾರತ್ವ ಮಾಡಿದ ಪಾಪಗಳಿಗೆಲ್ಲ ಗೋಪೀಜನ ಜಾರನೆಂದರೆ ಸಾಲದೆ, ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ಎಂದರೆ ಸಾಲದೆ,
ಜೀವಹತ್ಯೆ ಮಾಡಿದ ಪಾಪಂಗಳಿಗೆಲ್ಲ ಮಾವನ ಮಡುಹಿದವನೆಂದರೆ ಸಾಲದೆ, ಪ್ರತಿದಿನದಲ್ಲಿ ಮಾಡಿದ ಪಾಪಂಗಳಿಗೆಲ್ಲ ಪತಿತ ಪಾವನನೆಂದರೆ ಸಾಲದೆ, ಇಂತಿಪ್ಪ ಮಹಿಮೆಯೊಳು ಒಂದಾದರೂ ಒಮ್ಮೆ ಸಂತತ ನೆನೆಬವರ ಸಲಹುವ ಶ್ರೀಕೃಷ್ಣ. ಇದು ಅವ್ರು ಮಾಡಿದಂತ ಸ್ತೋತ್ರ. ನಿದ್ರೆ ಬಗ್ಗೆ ಪುರಾಣದಲ್ಲಿ ಕೂತಾಗ ನಿದ್ರೆ ಬರ್ತದೆ ಅಂತ ನಿದ್ರೆ ಬಗ್ಗೆ ಹಾಡು ಮಾಡಿದ್ದಾರೆ. ಪ್ರಾಯ ನಾನು ನಿದ್ರೆ ಬಗ್ಗೆ ಮಾಡಿದ ಹಾಡು ನೋಡಿರೋದು ವ್ಯಾಸರಾಯರೊಬ್ಬರಲ್ಲೇ. ಆ ನಿದ್ರೆಯನ್ನ ಗೆಲ್ಲುವುದು ಹೇಗೆ ಅಂತ ಬಹಳ ಕಷ್ಟ ಅಲ್ಲ ಅದು. ಅದಕ್ಕೆ ನಿದ್ರೆ ಬಂದಿದೆ ಎನಗೆ, ನಿದ್ರೆ ಬರುತ್ತಿದೆ ಎನಗೆ ನಿದ್ರೆ ಬರುತ್ತಿದೆ. ಪುರಂದರದಾಸರು ನಗೆಯೇ ಬರುತ್ತಿದೆ ಎನಗೆ ನಗೆಯೇ ಬರುತ್ತಿದೆ ಅಂತ ಅವ್ರು ಹೇಳಿದ್ರೆ, ನಿದ್ರೆ ಬರುತ್ತಿದೆ ಎನಗೆ ನಿದ್ರೆ ಬರುತ್ತಿದೆ, ಅನಿರುದ್ಧನ ಸೇವೆಗೆ ವಿಘ್ನವ ಮಾಡುತ್ತಾ. ಇದು ವ್ಯಾಸರಾಜರ ಮಾತು. ಅನಿರುದ್ಧನ ಸೇವೆಗೆ ವಿಘ್ನವ ಮಾಡುತ್ತಾ, ಅಸ್ತಮಾನದಿಂದ ಉದಯವಾಗುವ ತನಕ ಸ್ವಸ್ಥದಲ್ಲಿ ಪಗಡೆಯಾಟವನಾಡಿದೆ. ಅದು ಪಗಡೆಯಾಟ ಎಲ್ಲ ಹಳೇದಾಗೋಯ್ತು ಬಿಡ್ರಿ ಈಗ ಇವು. ಅದಕ್ಕೆ ಹೇಳಿದ್ದು ಅಸ್ತಮಾನದಿಂದ ಉದಯವಾಗುವವರೆಗೆ, ರಾತ್ರಿಯಿಂದ ಹಗಲಾಗುವವರೆಗೆ ಕೂತ್ಕೊಂಡು IPL ಮ್ಯಾಚ್ ನೋಡಿದೆ, ಇಸ್ಪೀಟ್ ಆಡಿದೆ, ಎಲ್ಲವನ್ನ ಮಾಡಿದೆ. ಆಗ ನಿದ್ದೆ ಬರಲಿಲ್ಲ. ವಿಸ್ತಾರದಿಂದಲೇ ವೇಷ ನೋಡೆ ನಿದ್ರೆ ಇಲ್ಲ, ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡಿದೆ ಅಂತ ನೋಡಿದರೆ ನಿದ್ರೆ ಇಲ್ಲ. ಪುಸ್ತಕ ಹಿಡಿಯಲು ಮಸ್ತಕ ಮಣಿಸುತ್ತ, ಒಂದು ನಿಮಿಷ ಪುಸ್ತಕ ಹಿಡಿದರೆ ವಿಶ್ವಂ ಅಂತಾನೆ. ಸರ್ವಪ್ರಹರಣಾಯುಧ ಅಂದಾಗಲೇ ಎಚ್ಚರ ಆಗೋದು, ಅಲ್ಲಿವರೆಗೂ ಎಚ್ಚರ ಆಗಲ್ಲ. ಅದಕ್ಕೆ ಸಾಮೂಹಿಕ ಪಾರಾಯಣ ಅಂತ ಮಾಡ್ತಾರೆ ನೋಡ್ರಿ, ಹುಷಾರು ಹೋಗುವಾಗ ಅಲ್ವಾ. ಸಾಮೂಹಿಕ ಪಾರಾಯಣದಲ್ಲಿ ಇದೇ ಹಣೆ ಬರವೆ ಅಲ್ವಾ. ಎಷ್ಟು ಒಂದು 10,000 ಜನ ಸೇರಿರ್ತಾರೆ. ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಯಾರೋ ಒಬ್ಬ ಮೈಕಲ್ ಕುಡಿಸಿರ್ತಾರೆ ನಂತರದವ್ರನ್ನ ಅಲ್ವಾ. ಅವರು ಹೇಳ್ತಾ ಇರ್ತಾರೆ, ಸುತ್ತ ಕೂತವ್ರು ಏನ್ ಮಾಡ್ತಾರೆ, ವಿಶ್ವಂ ವಿಷ್ಣು ಅಂದಾಗ ಕಣ್ಣು ಮುಚ್ಚಿದಟ್ಟೆ. ಸರ್ವಪ್ರಹರಣಾಯುಧ ಓಂ ನಮೋ ನಮ ಇತಿ ಇಂದ ಗಂಟೆ ಸದ್ದು ಮಾಡಿದಾಗ ಹೇಳ್ತಾರೆ, ಆಗೋಯ್ತು ಆಗಲೇ ಅಂತ ಹೇಳ್ತಾರೆ. ಅದಕ್ಕೆ ಪುಸ್ತಕ ಹಿಡಿದರೆ ಮಸ್ತಕ ಮಣಿಸುತ್ತಾ, ನಿದ್ರೆ ಬರುತ್ತಿದೆ ನೋಡು, ನಿದ್ರೆ ಬರುತ್ತಿದೆ ನೋಡು ಎನಗೆ ನಿದ್ರೆ ಬರುತ್ತಿದೆ. ಹರಿಕಥಾಶ್ರವಣ ಮಾಡೆನೆನುತ್ತಲೇ, ಹರಿಕಥಾಶ್ರವಣ ಮಾಡೆನೆನುತ್ತಲೇ ಪರಮ ಭಕ್ತಿಯಿಂದಲೇ ಕುಳ್ಳಿರಲು, ಕಿರುಗಣ್ಣು ನೋಟದಿ ಕೊರಳ ಮಣಿಸೇಮಯ್ಯ ಸ್ಮರಣೆ ತಪ್ಪಿಸುತ್ತ ಗುರು ಗುಟ್ಟುವ. ಗೊರಕೆ ಹೊಡಿಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಅವ್ರು ಹೇಳೋದು. ಹೆಂಗೆ ಅಂದ್ರೆ ಆಚಾರ್ಯ ಹೇಳ್ತಿರ್ತಾರೆ, ಕಣ್ಣೆಳಿದ್ರೆ ಒಂದ್ ಸ್ವಲ್ಪ ಕಣ್ಣು ಚಿಕ್ಕದು ಮಾಡ್ಕೊಂಡ್ರೆ ಏನು, ಹೆಂಗೋ ಕನ್ನಡಕ ಹಾಕೊಂಡಿದ್ದೀನಿ ಕೂಲಿಂಗ್ ಗ್ಲಾಸ್, ಕಣ್ಣು ಮುಚ್ಚಿದ್ರು ಕಾಣಿಸಲ್ಲ ಅಂತ ಒಂಚೂರು ಕಣ್ಣು ಒಂಚೂರು ಚಿಕ್ಕದು ಮಾಡ್ಕೊಳ್ಳೋದು. ಆಮೇಲೆ ಕೊರಳ ಮಣಿಸಿ, ಇನ್ನೊಬ್ಬರ ಪಕ್ಕದಲ್ಲಿ ಕೂತಿರ್ತಾರೆ ಪಾಪ, ಅವ್ರ ಹೆಗಲ ಮೇಲೆ ತಲೆ ಇಟ್ಟು ಬಿಡೋದು, ಕೊರಳ ಮಣಿಸಿ ಅಲ್ವಾ. ಹಂಗೆ ನೀವೇನ್ ತೊಂದರೆ ಮಾಡ್ಕೊಬಿಡಿ, ಒಂಚೂರು ಕುತ್ತಿಗೆ ನೋವ್ತಾ ಇದೆ ಅನ್ನೋದು, ಸ್ವಲ್ಪ ಜಾರಿ ಬಿಡ್ತೀರಾ, ಒಂಚೂರು ಕಾಲು ಹಿಡ್ಕೊಂಡಿದೆ ಜವ್ವು ಅಲ್ವಾ, ಒಂಚೂರು ಕಾಲು ಚಾಚ್ತೀನಿ ಅನ್ನೋದು ಅಲ್ವಾ, ಸ್ವಲ್ಪ ಸೊಂಟ ನೋವ್ತಿದೆ ಒಂಚೂರು ಅಂತ ಬಗ್ಬಿಡೋದು. ಇಲ್ಲ ಹೆಂಗೂ ಬ್ಯಾಗಿಗೆ ತಂದಿರ್ತಾರೆ ತಲೆ ಕೆಳಗಡೆ ಇಟ್ಕೊಂಡ್ಬಿಡೋದು. ಏನ್ ಹೇಳ್ತಾ ಇದ್ದಾರೆ ಆಚಾರ್ಯರು ಅಂತ ಕೇಳೋದು. ಅವ್ರು ಆಚಾರ್ಯ ಹೇಳ್ತಾರೆ, ಏನು ಧರ್ಮರಾಜ ಹುಟ್ಟಿದ ಅಂತ ಹೇಳಿದ್ರು, ಧರ್ಮರಾಜ ಸ್ವರ್ಗಕ್ಕೆ ಹೋದ್ಮೇಲೆ ಎಬ್ಬಿಸು ಅಂತ ಮನೆ ಹೋದಾಯ್ತಟ್ಟೆ ಆಗೋಯ್ತು. ಅದಕ್ಕೆ ಸ್ಮರಣೆ ತಪ್ಪಿಸುತ್ತಾ ಗುರು ಹುಟ್ಟುತ್ತಾ. ನೋಡಿ, ಇದಕ್ಕೆ ಒಂದೇ ಒಂದು ಮಾತು, ಇಲಿಗಳು ಬೆಕ್ಕ ಸಾಧಿಪ ಪರಿಯಂತೆ, ಇಲಿಗಳಿಗೆ ಬೆಕ್ಕು ಸಾಧಿಪ ಪರಿಯಂತೆ ನಿದ್ದೆ ಅನ್ನೋದು. ಬೆಕ್ಕು ಹಿಂಗ್ ಕೂತಿರ್ತದಂತೆ ಕಣ್ಣು ಮುಚ್ಚಿ. ಅದಕ್ಕೆ ಅವರು ಗುಡಿವಿ ಗುಂಡಪ್ಪರು ಹೇಳಿದ್ರಲ್ಲ, ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವದ ಜನ್ಮ ಪಶ್ಚಾತ್ತಾಪ ಬಹುಲು ಚಿಂತೆಯಂತೆ. ನೋಡಿದವ್ರು ಅನ್ಕೋಬೇಕು, ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳನ್ನು ಯೋಚನೆ ಮಾಡಿಕೊಂಡು ನಾಯಿ ಯೋಚನೆ ಮಾಡ್ತಾ ಇದೆ ಅಂತ. ಏನು ವಾಸನೆಯು ಬೀಸಲದು ಹಾರಿ ಧುಮುಕುವುದು ಭಕ್ತಿಮಂತೆಯ ನಮದು ಮಂಕುತಿಮ್ಮ. ವ್ಯಾಸರಾಜರ ಕೀರ್ತನೆ ಅವರಿಗೆ ಸ್ಫೂರ್ತಿ ಕೊಟ್ಟದ್ದು ಅಲ್ವಾ. ಇಲಿಗಳು ಬೆಕ್ಕ ಸಾಧಿಪ ತೆರನಂತೆ, ಹಿಂಗ್ ಕೂತಿರ್ತದೆ ಬೆಕ್ಕು ಏನು ನೋಡದೆ ಇದ್ದಂಗೆ. ಪಕ್ಕದಲ್ಲಿ 2 ಸತಿ 3 ಸತಿ ಇಲಿ ಓಡಾಡ್ತದೆ, ಸುಮ್ಮನಿರ್ತದೆ, ಬಕ್ಕಂತ ಹಾರಿ ಹಿಡಿಯುತ್ತೆ. ಹಂಗೆ ನಮ್ಮ ಮನಸ್ಸನ್ನ ನಿದ್ರೆ ಹಿಡಿಯುವುದು ಅಂತ ಹೇಳುತ್ತಾರೆ. ಹಲವು ಪರಿಯಲ್ಲಿ ಈ ನಿದ್ರೆಯು ಛಲದಿಂದ ಬಾಲನ ನಿದ್ದೆಗೆಡಿಸುತ್ತಲಿದೆ, ಅಳಲು ಮಾಡಿಸೋ ಕೃಷ್ಣ ಏಕಾದಶಿಯಲ್ಲಿ. ಬೇರೆ ದಿನ ನಿದ್ದೆ ಅಷ್ಟು ಬರಲ್ಲ, ಏಕಾದಶಿ ದಿನ ನೋಡ್ರಪ್ಪ ನಿದ್ದೆ ಬರ್ತದೆ. ಬೆಳಗ್ಗೆ ಕೂತ ಕೆಲಸ ಇರಲ್ವಲ್ಲ ಮಾಡ್ಲಿಕ್ಕೆ, ಏನು ಕೆಲಸ ಇಲ್ಲ ಮಾಡ್ಲಿಕ್ಕೆ, ದೇವ್ರ ಪೂಜೆನೂ ಬಿಟ್ಬಿಡ್ತಾರೆ ಅವತ್ತು. ಎಲ್ಲವೂ ಮುಗಿದೋಗ್ತದೆ. ಕೂತ್ರೆ ನಿದ್ದೆ, ನಿಂತರೆ ನಿದ್ರೆ, ಓಡಾಡಿದ್ರೆ ನಿದ್ರೆ, ಎಲ್ಲ ಕಡೆಯೂ ನಿದ್ರೆ. ಅದಕ್ಕೆ ಏಕಾದಶಿಯಲ್ಲಿ ನಿದ್ದೆ ತಪ್ಪಿಸು ಅಂತ ತುಂಬಾ ಅದ್ಭುತ ಹೇಳ್ತಾರೆ. ಇನ್ನೊಂದೇ ಒಂದು ಪದ ಹೇಳಿ ಮುಗಿಸ್ಬಿಡ್ತೇನೆ. ನಿಮಗೆ ನನಗೆ ತೃಪ್ತಿ ಇಲ್ಲ, ನಿಮ್ಗೆ ಅಯ್ಯೋ ಅನ್ನಿಸ್ತಿರ್ಬೋದು, ಆದ್ರೆ ನಂಗೆ ತೃಪ್ತಿ ಇಲ್ಲ. ಒಂದು, ನಿನಗೆ ನೀನೇ ಕೃಷ್ಣ ದಯ ಮಾಡಿ ಸಲಹೋ, ಎನಗೊಂದು ಸಾಧನ ಲೇಷ ಕಾಣಿಸದು. ನಿನ್ನನ್ನು ಹೇಗೆ ಮೆಚ್ಚಿಸಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೇಗೆ ಮೆಚ್ಚಿಸಲಿ, ಅರ್ಚಿಸಲಿ ಹರಿಯ ನಿನ್ನ, ಅದಕ್ಕೆ ಸ್ಫೂರ್ತಿ ಕೊಟ್ಟ ಪದ ಇದು. ನಿನಗೆ ನೀನೇ ಕೃಷ್ಣ ದಯ ಮಾಡಿ ಸಲಹೋ, ಎನಗೊಂದು ಸಾಧನ ಲೇಷ ಕಾಣಬಾರದು. ನಾನು ಹೆಂಗೆ ಪೂಜೆ ಮಾಡಬೇಕು ಅಂತ ನೀನೇ ಹೇಳ್ಕೊಡು ಪ್ರಭು, ನನಗೆ ಗೊತ್ತಾಗ್ತಾ ಇಲ್ಲ. ಸ್ನಾನ ಮಾಡಿ ನಿನ್ನ ಸಂಪಾದಿಸನೆಂದರೆ, ಬೆಳಗ್ಗೆ ಒಳ್ಳೆ ಟೈಮಲ್ಲಿ ಎದ್ದು ಸ್ನಾನ ಮಾಡಿಸಿದ್ರೆ ನೀನು ಒಲಿತಿ ಅಂದ್ರೆ, ಸ್ನಾನ ಮಾಡದೆ ಕಪ್ಪೆ ಸರ್ವಕಾಲದಲ್ಲಿ. ಕಪ್ಪೆ ಯಾವಾಗಲೂ ನೀರಲ್ಲೇ ಇರ್ತದೆ, ಸ್ನಾನ ಮಾಡಲ್ವೇ? ಧ್ಯಾನವ ಮಾಡಿ ನಿನ್ನ ಸಂಪಾದಿಸುವನೆಂದರೆ, ಧ್ಯಾನ ಮಾಡದೆ ಬಕಪಕ್ಷಿ ಸರ್ವದ.
ಜಪವ ಮಾಡಿ ನಿನ್ನ ಸಂಪಾದಿಸನೆಂದರೆ ಜಪದಲ್ಲಿ ಮನಸ್ಸು ಎನ್ನಧೀನವಿಲ್ಲ. ಜಪದಲ್ಲಿ ಮನಸ್ಸು ಎನ್ನಧೀನವಿಲ್ಲ. ಉಪವಾಸವೇ ನಿನ್ನ ದಯಸಾಧನವೆಂದರೆ ಉಪವಾಸದಿಂದಿರದೆ ಉರಗವು ತಾನು ಹೆಬ್ಬಾವು. 1 ವರ್ಷಕ್ಕೊಂದ್ಸತಿ ಊಟ ಮಾಡ್ತದಂತೆ ಹೆಬ್ಬಾವು. ನಾವು ಅದರ ಮುಂದೆ ತಪಸ್ಸು ಮಾಡ್ಲಿಕ್ಕೆ ಆಗ್ತದೇನು ಏಕಾದಶಿ ಉಪವಾಸ? ಅದಕ್ಕೆ ಅದು ಮಾಡ್ತದೆ. ಅದಕ್ಕೆ ಭಗವಂತ ಒಲಿದವನ್ನ ಸನ್ಯಾಸದಿಂ ಗತಿಯ ಸಂಪಾದಿಸುವೆನೆಂದರೆ, ಸನ್ಯಾಸಿ ಆಗಿಬಿಟ್ಟು ನೀನು ಒಲಿಸ್ಕೊಂಡ್ಬಿಡ್ತೀನಿ ಅಂದ್ರೆ, ಸನ್ಯಾಸಿ ಇರನೆ ರಾವಣಾಸುರನು. ಅವನು ಬಂದದ್ದೇ ಸನ್ಯಾಸಿಯಾಗಿ ಅಲ್ವಾ, ಲಕ್ಷ್ಮಿನ ಹೊತ್ಕೊಂಡು ಹೋಗಿಬಿಟ್ಟ. ಅದಕ್ಕೆ ಹೇಳಿದ್ರು ಕನ್ಯಾದಾನವೇ ಗತಿ ಸಾಧನವೆಂದರೆ, ಕನ್ಯಾದಾನ ಮಾಡಿದ್ರೆ ನೀನು ಒಲಿತಿ ಅಂದ್ರೆ ಕನ್ಯಾದಾನವ ಮಾಡನೆ ಕಂಸನಿಗೆ ಜರಾಸಂದ ಮಕ್ಕಳನ್ನ ಕಂಸನಿಗೆ ಮದುವೆ ಮಾಡಿಕೊಟ್ಟ. ಎಂತ ಅಪ್ಪ ಎಂತ ಗಂಡ, ಪ್ರಪಂಚದಲ್ಲಿ ಅಂತ ಗಂಡ ಸಿಗಲ್ಲ, ಅಂತ ಅಪ್ಪ ಸಿಗಲ್ಲ. ಅವನಿಗೇನು ಮೋಕ್ಷ ಸಿಕ್ಬಿಡ್ತೇನು? ಜರಾಸಂದನೂ ಹಾಳಾದ, ಕಂಸನೂ ಹಾಳಾದ. ಕಂಸನನ್ನ ಕೃಷ್ಣಗೊಂದ, ಜರಾಸಂದನ ಭೀಮಗೊಂದ. ಅದಕ್ಕೆ ಜಾತಿಯೇ ನಿನ್ನ ದಯಸಾಧನವೆಂದರೆ ಜಾತಿ ತಾಯಿರದೆ ಅದಿತಿ ಕಶ್ಯಪರಿಗೆ ಜಾತಿ ಇಲ್ಲವೇನು ಅಲ್ವಾ? ಅದಕ್ಕೆ ಹೇಳ್ತಾರೆ ಭೂತಿಯಿಂದಲೇ ನಿನ್ನ ಸಂಪಾದಿಸುವೆನೆಂದರೆ ಭೂತಿ ಇರನೆ ದುರುಳ ದುರ್ಯೋಧನನು. ಅವನಿಗೇನು ಕಮ್ಮಿ ಇತ್ತೇನು ಜ್ಞಾನ? ದುರ್ಯೋಧನನಿಗೆ ಕಮ್ಮಿ ಇತ್ತ ಜ್ಞಾನ. 3,000 ಮಂತ್ರಗಳನ್ನ ದಿನ ಜಪ ಮಾಡ್ತಿದ್ದ ದುರ್ಯೋಧನ. ಅದನ್ನು ನೋಡ್ತೇವೆ, ನಾವು ನೋಡುವಾಗ ಅದನ್ನು ಹೇಳ್ತೇನೆ. 3,000 ದುರ್ವಾಸರನ್ನ ಮೆಚ್ಚಿಸಿ ಅವರ ಕೈಕಾಲೊತ್ತಿ ಅವರ ಧೋತ್ರ ಒಗೆದು 3,000 ಮಂತ್ರ ಜಪ ತೆಗೆದುಕೊಂಡಿದ್ದಂತೆ, 3,000 ಮಂತ್ರ ಉಪದೇಶ ತೆಗೆದುಕೊಂಡಿದ್ದಂತೆ. ಭೀಮಸೇನನ್ನು ಕೊಲ್ಲಬೇಕು ಅಂತ 3,000 ಜಪ ಮಾಡ್ತಿದ್ದಂತೆ ಮಂತ್ರ ದುರ್ಯೋಧನ. ಆದ್ರೆ ಭೀಮಸೇನ ದೇವರನ್ನು ಕೊಲ್ಲಿಕ್ಕಾಯ್ತೇನು ಅವನಿಗೆ? ಅದಕ್ಕೆ ಬಂಧುತ್ವದಲ್ಲಿ ಗತಿ ಸಂಪಾದಿಸುವೆನೆಂದರೆ ಬಂಧುವಿರದೆ ಶಿಶುಪಾಲಂಗೆ. ಶಿಶುಪಾಲ ಬಂಧು ಅಲ್ವಾ, ಅತ್ತೆ ಮಗ ತಾನೇ ಅವನ ಹಾಳಾಗಿ ಬಿಟ್ನಲ್ಲ. ಅದಕ್ಕೆ ಬಂಧು ಸಾಧನ ಕಾಣೆ ಉಚಿತವೇ ಶ್ರೀಕೃಷ್ಣ ಎಂದೆಂದು ನಿನ್ನ ದಾಸನೆಂದೆನಿಸೋ ಅಂತ ಅವರು ಕೇಳ್ತಾರೆ. ಒಂದು ಪರ ಕೇಳಿಬಿಟ್ಟು ಮುಗಿಸ್ಬಿಡೋಣ. ಇವತ್ತು ವ್ಯಾಸರಾಜರ ಅಭೂತಪೂರ್ವವಾಗಿರ್ತಕ್ಕಂಥ ಆರಾಧನಾ ಸಂದರ್ಭ. ನಮಗೆ ಅವರು ಯಾವಾಗಲೂ ಕರ್ನಾಟಕ ಸಿಂಹಾಸನಾಧೀಶ್ವರರೇ. ಅವರು ಇವತ್ತು ಕರ್ನಾಟಕ ಸಿಂಹಾಸನದ ಮೇಲೆ ಕೂತು ಅವರಿಗೆ ಕೃಷ್ಣದೇವರಾಯ ಕೊಟ್ಟಂತ ಅದೊಂದನ್ನು ಹೇಳಿ ಇವತ್ತಿನ ಈ ಪ್ರವಚನವನ್ನ ಮಂಗಳವಾಡಿ ಭಗವಂತನಿಗೆ ಅರ್ಪಿಸೋಣ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಪೂರ್ಣಬೋಧ ಮತಾಂಬೋಧಿ ಪೂರ್ಣ ಚಂದ್ರಮ ಶಿಷ್ಯ ನಿಖರ ಜ್ಞಾನ ತಿಮಿರ ಮಾರ್ತಾಂಡ ಪರಾಪರ ತತ್ವಬೋಧಕ ದ್ವಾತ್ರಿಂ ಸಪ್ತಶತ ಹನುಮಂತ ವಿಗ್ರಹ ಪ್ರತಿಷ್ಠಾಪಕ ಅನೇಕ ಅಗ್ರಹಾರ ತಟಾಕ ನಿರ್ಮಾಪಕ ಲಕ್ಷದ್ವಿಜ ಕುಟುಂಬ ಸಂರಕ್ಷಕ ದೇವಾಲಯಾದಿ ಮರ್ಯಾದ ಜನಿತ ದಿಗಂತ ಪರ್ಯಾಪ್ತ ಅಶೇಷಸ್ಯ ಪರವಾದಿ ಮತ್ತೇವ ಮಸ್ತಕ ವಿದಾರಣ ವಿಕ್ಷೇಣ ವಿತಿಕ್ಷಣ ಅಯುಕ್ತ ಕಲಾಪ ತಾತ್ಪರ್ಯ ಚಂದ್ರಿಕ ನ್ಯಾಯಾಮೃತ ತರ್ಕ ತಂಡವಾಕ್ಯ ಮೇರುಕೃತಿ ನಿರ್ಮಾಪಕ ಶ್ರೀ ಮೂಲ ಗೋಪಾಲಕೃಷ್ಣ ಪಟ್ಟಾಭಿರಾಮ ವೇದವ್ಯಾಸ ಪಾದ ಪದ್ಮಾರಾಧಕ ವಿಜಯನಗರಾಖ್ಯ ಕರ್ನಾಟಕ ಸಾಮ್ರಾಜ್ಯ ಚಕ್ರವರ್ತಿ ಪೋಷಕ ವಿಜಯೇಂದ್ರ ವಾದಿರಾಜ ಪುರಂದರ ದಾಸಾದಿ ಶಿಷ್ಯೋಪದೇಶಕ ಹರಿದಾಸ ಕೂಟ ಪ್ರತಿಷ್ಠಾಪಕ ಕರ್ನಾಟಕ ಸಂಗೀತ ವಿದ್ಯಾ ಸಂಪ್ರದಾಯ ಪ್ರವರ್ತಕ ಗಜಘ್ವರ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಶ್ರೀ 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 ವ್ಯಾಸರಾಜ ಮಹಾಪ್ರಭೋ ಸ್ವಾಮಿನ್ ಬಹುಪರಾಕ್ ಅಂತ ಹೇಳಿ ಆ ವ್ಯಾಸರಾಜರ ಕೀರ್ತನೆಗಳು ಯಾವಾಗಾದರೂ ಭಗವಂತ ಅನುಕೂಲ ಮಾಡಿಕೊಟ್ಟಾಗ ವ್ಯಾಸರಾಜರ ಕೀರ್ತನೆಗಳು ಪುರಂದರದಾಸರು ಒಂದೊಂದು ಆರಾಧನೆಯಲ್ಲಿ ಒಂದೊಂದು ನೋಡ್ತೀನಿ. ಈ ಸತಿ ನೋಡಿದ್ದೆ, ಮುಂದಿನ ಸತಿ ಇನ್ನೊಂದು ಅಂತ. ಯಾಕೆಂದ್ರೆ ಚರಿತ್ರೆ ನಾವು ಕೇಳ್ತಿರ್ತೇವೆ, ನಾನೇ ಹೇಳಿದ್ದೇನೆ, ಆದ್ದರಿಂದ ಅದು ಚರ್ವಣ ಆಗಿಬಿಡುತ್ತದೆ. ಚರಿತ್ರೆಗಳನ್ನು ಕೇಳ್ತಿರ್ತೇವೆ, ಅವರ ತತ್ವಗಳನ್ನು ತಿಳಿಯುವುದು ನಮಗೆ ಪ್ರಮುಖವಾದ ಸಾಧನೆಯಾಗಬೇಕು ಅಂತ ಹೇಳ್ತಾ, ಇವತ್ತು ಎಲ್ಲೋ ಇರಬೇಕಾದದ್ದು ಎಲ್ಲೋ ಹೋಗಿ ಅವರು ನವವೃಂದಾವನದಲ್ಲಿರಬೇಕಾಗಿತ್ತು, ಅವರು ಈ ವೃಂದಾವನದ ಹತ್ರ ಬಂದಿದ್ದಾರೆ. ನಾನು ಇನ್ನೆಲ್ಲೋ ಇರಬೇಕಾಗಿತ್ತು, ನಾನು ಬಂದು ನಿಮ್ಮ ಎದುರುಗಡೆ ಇವತ್ತು ಕೂತಿದ್ದೇನೆ. ಯಾವಾಗ ಯಾರು ಎಲ್ಲಿ ಹೇಗೆ ಅವರವರ ಆರಾಧನೆಗಳನ್ನ ಸಾಧನಾದಿಗಳನ್ನ ಮಾಡಿಕೊಳ್ಳಬೇಕು ಅಂತ ನಿರ್ಣಯ ಮಾಡುವವನು ಅವನು, ಅವರೊಳಗಿದ್ದವ. ಆದ್ದರಿಂದ ಧರ್ಮಕರ್ಮ ಸಂಯೋಗ ನಾನು ನೀವು ಒಟ್ಟಾಗಿ ಸೇರಿ ಇವತ್ತು ಎಲ್ಲರೂ ವ್ಯಾಸರಾಜ ಗುರು ಸಾರ್ವಭೌಮರ ಅವರ ಸಾಹಿತ್ಯ ಅಪೂರ್ವವಾದ ಕನ್ನಡ ಸಾಹಿತ್ಯದಲ್ಲಿ ಅವರು ತಿಳಿಸಿಕೊಟ್ಟಂತ ಪ್ರಮೇಯಗಳ ಅನುಸಂಧಾನ ಚಿಂತನ ಮಂತ್ರಗಳನ್ನು ಮಾಡುವ ಒಂದು ಚಿಕ್ಕ ಸಾಹಸವನ್ನು ಮಾಡಿದ್ದೇವೆ. ಇದಕ್ಕೆ ಕಾರಣೀಭೂತರಾದಂಥ ಶ್ರೀನಿವಾಸ ರೆಡ್ಡಿ ದಂಪತಿಗಳು, ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡಲಿ. ವ್ಯಾಸರಾಜರ ಅಂತರ್ಗತನಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ಅವರ ಆರಾಧ್ಯ ಮೂರ್ತಿ ಪಟ್ಟಾಭಿರಾಮ ದೇವರು, ವೇದವ್ಯಾಸ ದೇವರು, ಆಮೇಲೆ ಅವರ ಕೃಷ್ಣ ಅವರಿಗೆ ಒಲಿದು ಬಂದಂತ ಶ್ರೀಕೃಷ್ಣ ಸ್ವಾಮಿ ಅವರಿಗೆ ಅನುಗ್ರಹ ಮಾಡಲಿ. ಅವ್ರ ಮನೆಗೂ ಒಂದು ಬಾಲಕೃಷ್ಣ ಬರಬೇಕಾಗಿದೆ.
ಅದಕ್ಕೂ ತತ್ಪೂರ್ವಕವಾಗಿ ವ್ಯಾಸರಾಜರ ಅನುಗ್ರಹದಿಂದ, ಯಾಕೆಂದ್ರೆ ಸಂತಾನ ಗೋಪಾಲಕೃಷ್ಣ ಸಾಲಿಗ್ರಾಮವನ್ನು ಪೂಜೆ ಮಾಡಿದಂತ ಮಹಾನುಭಾವರು ಅವರು. ಇವತ್ತಿಗೂ ಸಂತಾನ ಗೋಪಾಲಕೃಷ್ಣ ವ್ಯಾಸರಾಜರ ಮಠದಲ್ಲಿದೆ. ಅದ್ಭುತವಾಗಿರ್ತಕ್ಕಂಥ ಮೂರ್ತಿ, ವ್ಯಾಸರಾಜರಿಂದ ಪೂಜಿತವಾದ ಮೂರ್ತಿ. ಅವತ್ತಿಗೂ ಅಷ್ಟೇ ಸಂತಾನ ಗೋಪಾಲಕೃಷ್ಣನ ಪೂಜೆ ಒಂದು. ಎರಡನೇದು ಮಳಲೂರಿನಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದವರು ವ್ಯಾಸರಾಜರು. ಅಲ್ಲೂ ತೊಟ್ಲು ಕಟ್ತಾರೆ ಮಕ್ಕಳಾಗಲಿ ಅಂತ ಅಲ್ವಾ. ಅಲ್ಲಿ ಎರಡೆರಡು ಸಂತಾನ ಗೋಪಾಲಕೃಷ್ಣ ಅವರ ಅನುಗ್ರಹ ಇದ್ರೆ ಭಗವಂತನ ಅನುಗ್ರಹ ಇರ್ತದೆ. ಸಂತಾನ ಗೋಪಾಲಕೃಷ್ಣನ ಅನುಗ್ರಹ ಇದ್ರೆ ಸತ್ಸಂತಾನ ಅನ್ನುವುದು ಮನೆಯಲ್ಲಿ ಮೂಡಿ ಬರಲಿ. ಅದು ದೈಹಿಕವಾಗಿ ಸತ್ಸಂತಾನ ಬಂದರೂ ನಮಗೇನು ಸಮಸ್ಯೆ ಇಲ್ಲ, ಒಳ್ಳೆಯದೇ. ಮಾನಸಿಕವಾಗಿ ಸತ್ಸಂತಾನ ಬರಬೇಕು. ನಮಗೆಲ್ಲ ಧರ್ಮ ಸಂತಾನ ಇಚ್ಛವಹ ಅಂತ ರಾಮದೇವರು ಹೇಳದಂಗೆ ನಮಗೆಲ್ಲರಿಗೂ ಧರ್ಮ ಸಂತಾನ ಸತ್ಸಂತಾನವಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ನಿಮ್ಮ ಭೇಟಿ ಸೋಮವಾರದಿಂದ. ಕೃಷ್ಣ.